ಸತ್ಯ ಅವರೇ ನಮಸ್ತೆ. ನಮಸ್ತೆ. ಎಕ್ಸ್ ಆ್ಯಂಡ್ ವೈ ಚಿತ್ರ ಗುರುವಾರ ಬಿಡುಗಡೆ ಆಯಿತು. ನಾವಿವತ್ತು ಶನಿವಾರ ಮಾತಾಡ್ತಾ ಇದ್ದೀವಿ. ಎಷ್ಟು ಸ್ಕ್ರೀನ್ಸಲ್ಲಿ ಬಿಡುಗಡೆ ಆಯಿತು? ಆಡಿಯನ್ಸ್ ಏನು ಹೇಳ್ತಾ ಇದ್ದಾರೆ? ಕ್ರಿಟಿಕ್ಸ್ ಏನು ಹೇಳ್ತಾ ಇದ್ದಾರೆ? ಒಂದು ಬೆಂಗಳೂರಲ್ಲಿ ಒಂದು 6-7 ಸಿಂಗಲ್ ಸ್ಕ್ರೀನು ಮತ್ತು ಆಲ್ಮೋಸ್ಟ್ ಒಂದು 26 ಮೇಲ್ಗಡೆ ಮಲ್ಟಿಪ್ಲೆಕ್ಸು ಬಿಡುಗಡೆ ಆಗಿದ್ದು. ಆಡಿಯನ್ಸು ನೋಡಿದವರೆಲ್ಲರೂ ತೀರಾ ಪಾಸಿಟಿವ್ ರೆಸ್ಪಾನ್ಸು. ಕ್ರಿಟಿಕ್ಸು ನೀವು ನೋಡಿರ್ತೀರ, ಎಲ್ಲ ಕಡೆ ರಿವ್ಯೂಸು ತುಂಬ ಚೆನ್ನಾಗಿ 3.5 ಸ್ಟಾರ್ 4 ಸ್ಟಾರ್ಗಳೇ ಕೊಟ್ಟಿದ್ದಾರೆ. ತುಂಬ ಪಾಸಿಟಿವ್ ವೈಬ್ ಇದೆ, ಸಿನಿಮಾ ಪಾಸಿಟಿವ್ ವೈಬ್ ಇದೆ. ಸೊ ಅದೇ ಜನ ಇನ್ನೂ ಬರೋದಕ್ಕೆ ಕಾಯ್ತಾ ಇದೀವಿ ಅಷ್ಟೇ. ಬೆಂಗಳೂರಲ್ಲಿ ಮಾತ್ರ ರಿಲೀಸ್ ಮಾಡಿದ್ದ ಈಗ? ಅಲ್ಲ, ಆಲ್ ಓವರ್ ಕರ್ನಾಟಕ. ಆಲ್ ಓವರ್ ಕರ್ನಾಟಕ ನಮ್ಗೇನಿಲ್ಲ ಅಂದರೂ ಒಂದು 40-42 ಮಲ್ಟಿಪ್ಲೆಕ್ಸ್ ಆಗಿರುತ್ತೆ. ಒಂದು ಸಿಂಗಲ್ ಸ್ಕ್ರೀನು ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಸಿಂಗಲ್ ಸ್ಕ್ರೀನ್ ಜಾಸ್ತಿ ಫೋಕಸ್ ಮಾಡಿಲ್ಲ. ಅಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ಮಲ್ಟಿಪ್ಲೆಕ್ಸ್ ಇರೋದ್ರಿಂದ ಎಲ್ಲಿ ಮಲ್ಟಿಪ್ಲೆಕ್ಸ್ ಇಲ್ಲ ಅಲ್ಲಿ ಮಾತ್ರ ಕೆಲವು ಸಿಂಗಲ್ ಸ್ಕ್ರೀನ್ಸ್ಗಳು ರಿಲೀಸ್ ಮಾಡಿದ್ದೀವಿ. ಈ ಆಡಿಯನ್ಸ್ ರೆಸ್ಪಾನ್ಸಲ್ಲಿ ಸಿಂಗಲ್ ಸ್ಕ್ರೀನಿಂದ ಬರ್ತಿರೋ ರೆಸ್ಪಾನ್ಸಸ್ ಬೇರೆ ಥರ ಇದೆ, ಮಲ್ಟಿಪ್ಲೆಕ್ಸಿಂದ ಬರ್ತಿರೋದು ಬೇರೆ ಥರ ಇದೆ ಅನ್ನೋ ಥರದ್ದು ಏನಾದರೂ ಇದೆಯಾ? ಇಲ್ಲ. ಆಡಿಯನ್ಸಲ್ಲಿ ನನಗೆ ಬರ್ತಾ ಇರೋದೇನು ಅಂದರೆ, ಊರು ಬಿಟ್ಟು ಊರಿಗೆ ಬಂದಿರೋ ರೆಸ್ಪಾನ್ಸ್ ಬೇರೆ ಥರ ಇದೆ, ಅಲ್ಲೇ ಇರೋರ್ದು ರೆಸ್ಪಾನ್ಸ್ ಬೇರೆ ಥರ ಇದೆ. ಅದಷ್ಟೇ, ಅಂದರೆ ಆ ಡಿಫ್ರೆನ್ಸ್ ಇದೆ. ಅಂದರೆ ಇವಾಗ ಮಲ್ಟಿಪ್ಲೆಕ್ಸಲ್ಲೇ ಬೆಂಗಳೂರಲ್ಲೇ ಇದ್ದು ಬೆಂಗಳೂರಲ್ಲೇ ಸೆಟ್ಲಾಗಿ ಬೆಂಗಳೂರಲ್ಲಿ ಫ್ಯಾಮಿಲಿ ಜೊತೆ ಇರೋರಿಗೆ ಫಸ್ಟ್ ಹಾಫ್ ತುಂಬ ಹಿಡಿಸ್ತಾ ಇದೆ, ತುಂಬ ಮಜಾ ಇದೆ. ಫಸ್ಟ್ ಹಾಫು ಸಖತ್ತಾಗಿದೆ. ಸೆಕೆಂಡ್ ಹಾಫ್ ಸ್ವಲ್ಪ ಅಷ್ಟೇ ಮಜಾ, ಇನ್ನೊಂದು ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ರೆಸ್ಪಾನ್ಸ್ ಇದೆ. ಬಟ್ ಊರು ಬಿಟ್ಟು ಊರಿಗೆ ಬಂದಿರೋರಿಗೆ, ಅಪ್ಪ ಅಮ್ಮ ಎಲ್ಲೋ ದೂರ ಇರೋರಿಗೆ, ಫ್ಯಾಮಿಲಿ ದೂರ ಇರೋರಿಗೆ ಫಸ್ಟ್ ಹಾಫ್ ಕಾಮಿಡಿ ಓಕೆ, ಬಟ್ ಸೆಕೆಂಡ್ ಹಾಫ್ ಭಾರಿ ಸಿನಿಮಾ ಮುಗಿದ್ಮೇಲೂ ಒಂಥರ ಕಾಡತ್ತೆ ಸಿನಿಮಾ ಥರ ಫೀಲು. ಸೊ ಆ ಡಿಫ್ರೆನ್ಸು ನನಗೂ ಫಸ್ಟ್ ಟೈಮ್ ಆ ಥರ. ಅಂದರೆ ಇಲ್ಲಿವರೆಗೂ ನಿಮ್ಮ ಮುಂಚಿನ 3 ಚಿತ್ರಗಳಿಗೂ ಒಂಥರ ಯುನಾನಿಮಸ್ ಆಗಿತ್ತು. ಮೋಸ್ಟ್ಲಿ ಅದೇ ಟೈಮ್ ಫ್ರೇಮ್ ಮ್ಯಾಟ್ರ್ ಆಗತ್ತ ಅಂತ. ಅಂದರೆ ಅವತ್ತಿಗೂ ಇವತ್ತಿಗೂ ಆಲ್ಮೋಸ್ಟ್ 9 ಇಯರ್ಸ್ ಡಿಫ್ರೆನ್ಸು. ಸೊ ನೋಡೋ ಆಡಿಯನ್ಸ್ ಮನಸ್ಥಿತಿಗಳು ತುಂಬ ಮ್ಯಾಟ್ರ್ ಆಗತ್ತಲ್ಲ. ಸೊ ಬಿಕಾಸ್ ಎಸ್ಪೆಷಲಿ ಆಫ್ಟರ್ ಕರೋನಾ ಒಂಥರ ಒದ್ದಾಡ್ದಲ್ಲೇ ಇದಾರ ಅಂತ ಜನ. ಸೊ ರಾಮರೇ ಟೈಮ್ ಅಷ್ಟು ಕುಲ್ಲ ಇಲ್ವೇನೋ ಜನ. ತುಂಬ ಒಳ್ಳೆ ಪಾಯಿಂಟ್ ಅದು, ಆ್ಯಕ್ಚುಲಿ ತುಂಬ ಒಳ್ಳೆ ಪಾಯಿಂಟು. ಇವತ್ತು ಒಂದು ರಾಮರೇ ಬಂದಿದ್ರೇನೋ ಅಥವಾ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಬಂದಿದ್ರೆ ಕೂಡ ರಿಸೆಪ್ಷನ್ ಹಾಗೆ ಇರ್ತಾ ಇತ್ತು ಅನ್ನೋದು ನನಗೆ, ನಾನು ಸುಮಾರು ಸಲ ಪ್ರಶ್ನೆ ಇದೆ, ತುಂಬ ಡೌಟ್ ಇದೆ. ಅದು ಅಷ್ಟು ಈಸಿ ಇಲ್ಲ, ಅಷ್ಟು ಈಸಿ ಲೈಫೇ ಇಲ್ಲ ಆ್ಯಕ್ಚುಲಿ ಅಷ್ಟು ಈಸಿಯಾಗಿ. ಸೊ ನನಗೆ ಎಕ್ಸ್ಪೆಷಲಿ ಈ ಸಿನಿಮಾ ಒಂಥರ ಮುಂಚೆ ಒಂದು ಕಾನ್ಸೆಪ್ಟು ಅಥವಾ ಒಂದು ಸಬ್ಜೆಕ್ಟು ನಾವು ಯೂನಿವರ್ಸಲ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಐಡಿಯಾ ಇರೋದು. ಬಟ್ ಇವತ್ತು ಆ ಯೂನಿವರ್ಸಲ್ ಅನ್ನೋದೇ ಇಲ್ಲ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಎಲಾಬ್ರೇಟ್ ಮಾಡಿ. ಅಂದರೆ ಈಗ ಹಸುವು, ಪ್ರೇಮ, ಬಡತನ ಇದೆಲ್ಲ ಯೂನಿವರ್ಸಲ್ ಕಾನ್ಸೆಪ್ಟನ್ನು ಲೆಕ್ಕಾಚಾರದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಇವತ್ತು ಆ ಥರ ಇಲ್ಲ, ಅದು ಯೂನಿವರ್ಸಲ್ ಕಾನ್ಸೆಪ್ಟ್ ಆಗಿ ಉಳಿದಿಲ್ಲ ಇವತ್ತು. ಮೋಸ್ಟ್ಲಿ ಅದಕ್ಕೆ ನನಗೆ ನನ್ನ ಅನಲೈಸೇಷನ್ನು ಇವತ್ತು ಯಾತಕ್ಕೆ ಕ್ರೈಮು, ಸಸ್ಪೆನ್ಸು, ಭಯ ಪಡಿಸೋ ಸಿನಿಮಾಗಳು ಸ್ವಲ್ಪ ಜಾಸ್ತಿ ಜನಕ್ಕೆ ಹತ್ರ ಆಗತ್ತೆ ಅಂದರೆ, ಜನದ ಮನಸ್ಥಿತಿ ಇವತ್ತು ಸ್ವಲ್ಪ ಭಯದಲ್ಲಿದೆಯಾ ಅಂತ. ಅಂದರೆ ಆ ಟೆನ್ಷನ್ನು, ಆ ಪ್ರೆಷರು, ಆ ಒದ್ದಾಟ, ಮೋಸ್ಟ್ಲಿ ಅದು ಇವತ್ತು ಯೂನಿವರ್ಸಲ್ ವಿಷಯ ಆಗಿರಬಹುದೇನೋ ಅಂತ ನನ್ನ ಅನಲೈಸೇಷನ್. ಅಥವಾ ನನಗೆ ನೀವು ಹೇಳ್ತಿರೋ ಬೇಸಿಸ್ ಮೇಲೆ ಚೆನ್ನಾಗಿ ಹೇಳಿದ್ರೆ ಆ್ಯಕ್ಚುಲಿ ಈಗ ಯೂನಿವರ್ಸಲ್ ಕಾನ್ಸೆಪ್ಟ್ಸ್ ಅನ್ನೋ ಒಂದು ನನಗೇನಿಸುತ್ತೆ ಅಂದರೆ ಅಲ್ಲಲ್ಲಿ ನಮಗೆ ಸ್ಪೈಕ್ಸ್ ಬೇಕಾ ಅಂತ. ಬಿಕಾಸ್ ಈಗ ನೀವು ಹೇಳಿದ ಹಾಗೆ ಒಂದು ಥೀಮ್ ಇಟ್ಕೊಂಡು ಬಡತನ, ಹಸಿವು, ಪ್ರೇಮ, ಪ್ರೀತಿ ಹಿಂಗೆ ಇಟ್ಕೊಂಡು ಹೋದಾಗ ನಮಗೆ ಅದರ ಕಂಪ್ಲೀಟ್ ಫಲ ಸಿಗೋದು ಕ್ಲೈಮ್ಯಾಕ್ಸ್ನಲ್ಲಿ. ಯಾಕಂದರೆ ಇಡೀ ಕಥೆ ಅದ್ರ ಕಡೆಗೆ ಹೋಗ್ತಾ ಇರುತ್ತೆ. ಮೇ ಬಿ ಈಗ ನಮಗೆ, ನಾನು ಈಗ ಲೋಕೇಶ್ ಕನಕರಾಜ್ ಇದ್ದಾರಲ್ಲ, ವಿಕ್ರಮ್ನ ನೋಡಿದಾಗ ನನಗದು ಸಂಪೂರ್ಣವಾಗಿ ಫಸ್ಟ್ ಟೈಮ್ ನೋಡಿದಾಗ ಒಪ್ಕೊಳ್ಳೋಕ್ಕಾಗಲಿಲ್ಲ. ನನ್ನ ತಲೆಯಲ್ಲಿ ಇತ್ತು ಅಂದರೆ, ಇದನ್ನು ಎಪಿಸೋಡಾಗಿ ಬರ್ಕೊಂಡು ಹೋಗಿದ್ದಾರೆ ಆ ಥರನೇ ಅನ್ನಿಸ್ತಾ ಇತ್ತು. ಬಟ್ ಆ ರೀತಿಯ ಚಿತ್ರಗಳಿಗೆ ಹೆಚ್ಚೆಚ್ಚು ಆಕ್ಸೆಪ್ಟೆನ್ಸ್ ಬರ್ತಿರೋದ್ರಿಂದ ನನಗನ್ಸೋದು ನಮಗೆ ಆ ಸೆಂಟ್ರಲ್ ಥೀಮ್ಗಿಂತ ಆಯಾ ಸೀನ್ಸ್, ಆಯಾ ಎಪಿಸೋಡ್ಸ್ ಸ್ಪೈಕ್ ಕೊಡ್ತಾ ಇದೆಯಾ? ಮೋಸ್ಟ್ಲಿ ಅದು ಆಫ್ಟರ್ OTT, ಆಫ್ಟರ್ ವೆಬ್ ಸೀರೀಸು ನನಗೆ ಅಂದರೆ ಎಲ್ಲಿ ಗ್ರಾಫ್ ಹೈ ಹೋಗುತ್ತೆ ಆ ಗ್ರಾಫ್ ಇಟ್ಕೊಂಡು ಸಿನಿಮಾ ಮಾಡೋಣ ಅನ್ನೋ
ಪ್ಯಾಟ್ರನ್ ಬಂದಿರ್ಬೋದೇನೋ, ಅಂದ್ರೆ ನೀವು ಹೇಳೋ ತರ. ಅಂದ್ರೆ ಏತಕ್ಕೆ ಎಪಿಸೋಡ್ ವೈಸ್ಗಳು ವರ್ಕ್ ಆಗತ್ತೆ ಅಂದ್ರೆ ಆ ಕ್ಲಿಫ್ ಹ್ಯಾಂಗರ್ ನಿಲ್ಲಿಸ್ತಾರೆ. ಕ್ಲಿಫ್ ಹ್ಯಾಂಗರ್ ನಿಲ್ಲಿಸ್ತಾರೆ. ಆಮೇಲೆ ಜನದ್ದು ಮೈಂಡ್ ಸೆಟ್ ಕೂಡ ಅದನ್ನ ನೋಡಿ 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 ಮೋಸ್ಟ್ಲಿ ಅದು ಅಂದ್ರೆ ಸಿನಿಮಾ ಅನ್ನೋದು ಒಂದಿತ್ತಲ್ಲ. ಅಂದ್ರೆ ಸಿನಿಮಾ ಅಂದ್ರೆ ಮುಂಚೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಫಾರ್ಮುಲಾ ಇತ್ತು ಸಿನಿಮಾ. ಅಂದ್ರೆ ಫಸ್ಟ್ ನಿಧಾನ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಬೇಕು, ಆಮೇಲೆ ಅವನೊಂದು ಎಲ್ಲಿ ಬದುಕ್ತಾ ಇದ್ದಾನೆ ಅಂತ ತೋರಿಸ್ಬೇಕು, ಅವನೊಂದು ಇದು ತೋರಿಸ್ಬೇಕು, ಆಮೇಲೆ ಅವ್ನಿಗೇನೋ ಒಂದು ಕಷ್ಟ ಅಂತ ಬರುತ್ತೆ ಅಂತ ಫಸ್ಟ್ ಆಡಿಯನ್ಸಿಗೆ ಅನ್ಸಿಸ್ಬೇಕು, ಆಮೇಲೆ ಅವ್ನಿಗೆ ಕಷ್ಟ ಕೊಡಬೇಕು, ಆಮೇಲೆ ಅದೊಂದ ಹಿಂಗೆ ಅವ್ನು ಆಚೆ ಬರ್ತಾನೆ ಅನ್ನೋದು ಒಂದು ಗ್ರಾಫ್ ಫಾಲೋ ಮಾಡೋರು. ಇವತ್ತು ಆ್ಯಕ್ಚುಲಿ ಆ ಥರದ್ದಿಲ್ಲ. ಆ ಗ್ರಾಫು ಮೋಸ್ಟ್ಲಿ ಎಲ್ಲೋ ಕೆಲವು ಮಲಯಾಳಿ ಸಿನಿಮಾಗಳು ಆ ಥರ ವರ್ಕ್ ಆಗ್ತಾ ಇದೆ ಇವತ್ತಿಗೂ. ಅಂದರೆ ಸ್ಲೋ 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 ಹೋಗಿ 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 ಆ ಎಂಡಲ್ಲಿ ಇವತ್ತಿಗೆ ಅದು ವರ್ಕ್ ಆಗ್ತಾ ಇದೆ ಅಲ್ಲಿ. ಬಟ್ ಇಲ್ಲಿ ಅದು ಆ ಫಾರ್ಮುಲಾ ತುಂಬ ಒದ್ದಾಟ. ಅದು ಕೂಡ ನನಗೆ ಅನದರ್ ಗುಡ್ ಪಾಯಿಂಟ್ ಟು ಬ್ರಿಂಗ್, ಬಿಕಾಸ್ ನಾನು ಕೋರ್ ಎಮೋಷನ್ ಅಂತ ಯೂನಿವರ್ಸಲ್ ಎಮೋಷನ್ ಅದ್ರ ಬಗ್ಗೆ ಹೇಳುವಾಗಲೇ ನನಗೆ ತಲೆಗೆ ಬಂದಿರ್ತಕ್ಕಂಥ ಮೊನ್ನೆ ಬಂದ ಟೂರಿಸ್ಟ್ ಫ್ಯಾಮಿಲಿ, ಅದು ನೀವು ನೋಡೋಕ್ಕಾಗೋತ್ತಿಲ್ಲ. ಅದು ಕೂಡ ಫ್ಯಾಮಿಲಿ ಅನ್ನೋ ಒಂದು ಕೋರ್ ಎಮೋಷನ್ ಇಂದಾನೆ ಮಾಡಿರೋದು. ಬಟ್ ನನಗನ್ಸೋದು ಅಲ್ಲಿ ಏನು ಮಾಡಿರಬಹುದು ಅವರು ಅಂದರೆ, ಆ ಫ್ಯಾಮಿಲಿ ಇದೆ, ಆ ಕಾಲನಿಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ತಂದರು. ಆ್ಯಂಡ್ ದಟ್ ಇಸ್ ವಾಟ್ ಐ ಥಿಂಕ್ ಒಂದಲ್ಲ ಎರಡಲ್ಲ ಆಲ್ಸೋ ಡಿಂಟ್. ಪದೇ ಅದಕ್ಕೆ ಹೋಗ್ತೀನಿ ಬಿಕಾಸ್ ಅಲ್ಲಿ ನನಗೆ ಸಮೀರ ಆತನು ಆ ಹುಡುಗನೂ ಇಂಪಾರ್ಟೆಂಟು, ಪಕ್ಕದ ಮನೇಲಿದ್ದ ಇನ್ನೊಂದು ಫ್ಯಾಮಿಲಿನೂ ಇಂಪಾರ್ಟೆಂಟು. ಇಲ್ಲಿ ಸ್ವಲ್ಪ ಪೇಟೆ ಕಡೆಗೆ ಬಂದ ಮೇಲೆ ಅಲ್ಲೂ ನನಗೆ ಬೇರೆ ಬೇರೆ ಹೊರ ಸಿಗ್ತಾರೆ. ಅಲ್ಲ ಎಗೇನ್ ಒಂದಲ್ಲ ಎರಡಲ್ಲ, ಇಲ್ಲಿಗದು ಅಷ್ಟು ಜನಕ್ಕೆ ಹತ್ರ ಆಗ್ಲಿಲ್ಲ. ಕರೆಕ್ಟ್. ಅಂದ್ರೆ ಇಲ್ಲಿ ಈ ಎಕ್ಸ್ಪೆಷಲಿ ನಮ್ಮ ಕರ್ನಾಟಕದ ಫಿಲಮ್ ಮೇಕಿಂಗ್ ಪ್ರೋಸೆಸ್ಸು ಅಥವಾ ನಾವು ಆ ಥರ ಸಿನಿಮಾಗಳು ಕಂಟಿನ್ಯೂಸ್ ಆಗಿ ಮಾಡೋದು ನಿಲ್ಸಿರೋದ್ರಿಂದನೋ ಏನೋ ನನಗೆ ಆ್ಯಕ್ಚುಲಿ ಈ ಸಿನಿಮಾದು ರಿಸಲ್ಟಲ್ಲಿ ಆಡಿಯನ್ಸ್ ಹತ್ರ ಮಾತಾಡ್ಬೇಕಾದ್ರೆ ನಂಗೆ ಎಷ್ಟೋ ಜನದ ಫೇಸಲ್ಲಿ ಒಂದು ಕನ್ಫ್ಯೂಷನ್ ಕಾಣುತ್ತೆ. ಅಂದರೆ ಈ ಸಿನಿಮಾ ನಾನು ಇಷ್ಟಪಡಬೇಕಾ ಇಷ್ಟಪಡಬಾರ್ದಾ ಅನ್ನೋ ಫೀಲು. ಅಂದರೆ ಎಕ್ಸ್ಟೆಂಡ್ ವೈ ಅಂದರೆ ಇದರಲ್ಲಿ ಫೈಟ್ ಇಲ್ಲ, ಸಾಂಗ್ ಇಲ್ಲ, ನಾನು ನೋಡಿರೋ ಕಮರ್ಷಿಯಲ್ ಫಿಲಮ್ ಥರ ಇಲ್ಲ. ಬಟ್ ಏನೋ ಚೆನ್ನಾಗಿ ಅನ್ಸತ್ತೆ, ಬಟ್ ಹೆಂಗಿದು ಚೆನ್ನಾಗಿದೆಯಾ ಚೆನ್ನಾಗಿರಲ್ವಾ ಅನ್ನೋ ಕನ್ಫ್ಯೂಷನ್ ಫೇಸಲ್ಲಿ ಕಾಣುತ್ತೆ ಪಾಪ ಅವರಿಗೆ. ಅಂದರೆ ಅದು ನಮ್ಮದು ಸಮಸ್ಯೆ ಇರ್ಬೋದೇನೋ. ಅಂದರೆ ನಾವು ಕಂಟಿನ್ಯೂಸ್ ಆಗಿ ಈ ಥರದ್ದು ಸಿನಿಮಾಗಳು ಇವಾಗ ನೀವು ಹೇಳ್ದಂಗೆ ಟೂರಿಸ್ಟ್ ಫ್ಯಾಮಿಲಿನ ಜನ ಅಕ್ಸೆಪ್ಟ್ ಮಾಡ್ಕೊತಾರೆ ಅಂದರೆ ಅದ್ರ ಹಿಂದ್ಗಡೆ ಆ ಥರದ್ದು ಮೇಳಗನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರು ಅವ್ರು. ಬ್ಯಾಕ್ ಟು ಬ್ಯಾಕ್ ಅದೇ ಥರ ಫೀಲಲ್ಲಿರೋ ಸಿನಿಮಾಗಳು ಬರುತ್ತೆ ಅವರಿಗೆ. ಬಟ್ ನಮಗಿಲ್ಲಿ ಆ ಥರ ನಮ್ದು ಇದ್ದಕ್ಕಿದ್ದಾಗೆ ಬಂದಾಗ ಒಂದು ಶಾಕಲ್ಲಿ ಇರ್ತಾರೆ. ಇದೇನಿದು ಈ ಥರ ಇದೆಯಲ್ಲ ಇದ್ದಕ್ಕಿದ್ದಾಗೇನೋ. ಅಂದರೆ ಯಾವುದೇ ಆಗಲಿ ಸರ್, ಇವಾಗ ನಾನು ಒಂದು ಫಾರ್ಮ್ ಆಫ್ ಮಸಾಲೆ ದೋಸೆ ತಿಂತಾಯಿದ್ದೀನಿ ಅಂದರೆ ನನ್ನ ಬ್ರೈನ್ ನನಗೆ ಗೊತ್ತಿಲ್ದಂಗೆ ಅದಕ್ಕೆ ಫಿಕ್ಸ್ ಆಗಿರುತ್ತೆ. ಇಮಿಡಿಯೇಟಾಗಿ ನೀವು ಒಂಚೂರು ಟೇಸ್ಟ್ ಚೇಂಜ್ ಮಾಡಿ ಅಥವಾ ಇನ್ನೇನೋ ಮಾಡಿಕೊಟ್ರೆ ಅದು ಚೆನ್ನಾಗಿತ್ತು ಅನ್ಸತ್ತಲ್ವಾ, ಹಂಗಿರ್ಬೇಕಾಗಿತ್ತು ಅನ್ಸತ್ತಲ್ವಾ ಅಂತ ಇದಕ್ಕೆ ಅಭ್ಯಾಸ ಆಗೋ ತನಕ ಅದೇ ಓಡ್ತಾ ಇರತ್ತೆ ತಲೆಯಲ್ಲಿ. ಹಾಗೆ ಮಾಡ್ಬೋದಾಗಿತ್ತಲ್ಲ ಇವ್ರು, ಯಾಕೆ ಇದು ಹಿಂಗೆ ಮಾಡಿದಾರಲ್ಲ ಅಂತ. ಮೋಸ್ಟ್ಲಿ ಎಲ್ಲ ಫಾರ್ಮಲ್ಲೂ ಅದು ವರ್ಕ್ ಆಗುತ್ತೇನೋ. ಕರೆಕ್ಟ್. ಆ್ಯಂಡ್ ನನಗೆ ಸತ್ಯಪ್ರಕಾಶ್ ಯಾಕೆ ಇಂಪಾರ್ಟೆಂಟು ಅಂದರೆ, ಈ ರೀತಿಯ ಮಸಾಲೆ ದೋಸೆನ ಮಾಡಿಕೊಡೋದು ನೀವಾದ್ರಿಂದ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಲೇ ಹೋಗಬೇಕು ಅನ್ನೋದು ನನ್ನ ಆಸೆ. ಅಂದರೆ ದಟ್ ಇಸ್ ವೈ ನಾನು ಯಾಕೆ ಒಂದಲ್ಲ ಎರಡಲ್ಲ ಬಗ್ಗೆ ಅಷ್ಟು ಮಾತಾಡ್ತೀನಿ ಅಂದರೆ, ನೀವೇ ಹೇಳಿದ ಹಾಗೆ ಆ ರೀತಿಯ ಚಿತ್ರಗಳು ಕಂಟಿನ್ಯೂಸ್ ಆಗಿ ಬಂದಿದ್ದಿದ್ರೆ ನಮ್ಮ ರುಚಿ ಕೂಡ ಅದಕ್ಕೆ ಆಗಿರೋದು. ಆಮೇಲೆ ಇನ್ನೂ ಬೇರೆ 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 ಥರ ಪ್ರಯತ್ನಗಳು ಮಾಡ್ಬಿಡ್ಬೋದು, ತುಂಬ ಧೈರ್ಯವಾಗಿ ಪ್ರಯತ್ನಗಳು ಮಾಡ್ಬಿಡ್ಬೋದು. ನಿಮಗೆ ಯಾವಾಗ ಆ ವಿಷಯಗಳು ಜನದ ಹತ್ರ ಹೋಗ್ತಾ ಇಲ್ಲ ಅಥವಾ ಜನಕ್ಕೆ ಸಿಗ್ತಾ ಇಲ್ಲ ಅಂದಾಗ ನಾವೇ ಒಂಚೂರು ಡೈವರ್ಟ್ ಆಗ್ಬಿಡ್ತೀವಿ. ನಿಜ. ನಾವು ಕಥೆಯಿಂದ ಜನಕ್ಕೆ ರೀಚ್ ಆಗೋ ಬದಲು, ಅಂದರೆ ನೀವು ಆರ್ಟ್ ಥ್ರೂ ಜನಕ್ಕೆ ರೀಚ್ ಆಗ್ತಿರೋ ಕಮರ್ಷಿಯಲ್ ಥ್ರೂ ಜನಕ್ಕೆ ರೀಚ್ ಆಗ್ತಿರೋ ಅನ್ನೋ ಕನ್ಫ್ಯೂಷನ್ ಬಂದ್ಬಿಡುತ್ತೆ. ನಿಮ್ಗೆ ಆರ್ಟ್ ಥ್ರೂ ಜನಕ್ಕೆ ರೀಚ್ ಆಗಕ್ಕೆ ಆಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಕಮರ್ಷಿಯಲ್ ಥ್ರೂ ರೀಚ್ ಆಗೋಣ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಸೊ ಎಲ್ಲರೂ ಈ ಪ್ಯಾಟ್ರನಿಂದ ಈ ಪ್ಯಾಟ್ರನಿಗೆ ಶಿಫ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಅಟ್ ಲಾಸ್ಟ್ ಏನು, ಥಿಯೇಟ್ರ್ ತುಂಬ ಜನ ಇರಬೇಕಪ್ಪ, ನಾನು ಮಾಡಿರೋ ಕೆಲಸ ನೋಡ್ಬೇಕಪ್ಪ, ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಯೋಚನೆ. ಸೊ ಅದಕ್ಕೆ ಇದಾದ್ರೇನೋ ಅದಾದ್ರೇನೋ ಇದೇ ಮಾಡೋಣ ಬಿಡಪ್ಪ, ಈ ಪ್ಯಾಟ್ರನಲ್ಲೇ ಟ್ರಾವೆಲ್ ಮಾಡ್ಕೊಳ್ಳೋಣ ಅನ್ನೋ ಒಂದು ರೈಟ್. ಆಮೇಲೆ ನನಗೆ ಇನ್ನೊಂದು ಅನ್ಸೋದು, ಅದರಲ್ಲಿ ನಮ್ಮ ಆಡಿಯನ್ಸ್ ಆಗಿ ನಮ್ಮ ಜವಾಬ್ದಾರಿ ಕೂಡ ಇದೆ. ಹೌದು, ಆಡಿಯನ್ಸ್ ಆಗಿ ಒಂದು ಜವಾಬ್ದಾರಿ ಸರ್. ಏನಾಗತ್ತೆ ಅಂದರೆ ಸಿನಿಮಾ ಅಟ್ ಲಾಸ್ಟ್ ದುಡ್ಡು ಹಾಕೋರು ಮೀಡಿಯಾ ಸರ್. ಅವನು ದುಡ್ಡು ಹಾಕೋನು ಒಪ್ಪಿ ಮಾಡ್ತಾನೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಎಕ್ಸ್ ಆ್ಯಂಡ್ ವೈ, ಇದಕ್ಕೆ ಯಾವ್ದಾದ್ರು ಸ್ಟಾರ್ಟ್ ಮಾಡೋಣ ಅಂದರೆ ದುಡ್ಡು ಹಾಕೋರೇ ಒಪ್ಪಲ್ಲ ಸರ್. ಮಾಡೋದು ಮಾಡ್ತೀನಿ. ನನಗೆ ಎಷ್ಟೋ ಜನ ಬೈದರು ಒಂದಲ್ಲ ಎರಡಲ್ಲ ಮಾಡಿದಾಗ, ಉಮಾಪತಿ ಅಂತ ಅಷ್ಟು ದೊಡ್ಡ ಪ್ರೊಡ್ಯೂಸರ್ನ ಇಟ್ಕೊಂಡು ನೀನೇ ಗುರು ಈ ಥರ ಪಿಕ್ಚರ್ ಮಾಡ್ತಾ ಇದೆಯಾ. ಸೊ ಜನದ ಮೈಂಡ್ ಸೆಟ್ ಏನಾಗ್ಬಿಟ್ಟಿದೆ ಅಂದರೆ, ದುಡ್ಡು ಹಾಕೋರು ಬಂದರೆ ಆ ಥರನೇ ಸಿನಿಮಾ ಮಾಡಬೇಕು, ಇಲ್ಲಾಂದರೆ ಅದು ವರ್ಕ್ ಆಗಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಇವಾಗ
ಯಾರಾದರೂ ನಿರ್ಮಾಪಕರುಗಳು ಈ ಥರ ಕತೆಗೆ ಸರ್ ಬನ್ನಿ ಸರ್ ಮಾತಾಡೋಣ ಹೀರೋಗಳ ಹತ್ರ. ಹೀರೋಗಳು ಮಾಡಲ್ಲ ಅನ್ನಲ್ಲ ಸರ್, ಎಲ್ಲರೂ ಮಾಡೇ ಮಾಡ್ತಾರೆ. ಏನು ಅವ್ರಿಗೆ ಒಳ್ಳೆ ಕತೆ, ಒಳ್ಳೆ ಟೀಮು, ಒಳ್ಳೆ ಇದು ಸಿಕ್ಕಿದ್ರೆ ಮಾಡೇ ಮಾಡ್ತಾರೆ. ಬನ್ನಿ ಸರ್ ಮಾತಾಡೋಣ ಅವ್ರ ಹತ್ರ, ಒಂದ್ಸರಿ ಕನ್ವಿನ್ಸ್ ಮಾಡೋಣ ಈ ಸಿನಿಮಾ ಮಾಡಿ ಅನ್ನೋ ಥರದ್ದು ಅಪ್ರೋಚ್ ಬಂದುಬಿಟ್ರೆ ಮೋಸ್ಟ್ಲಿ ಬೇರೆ ಭಾಷೆಯಲ್ಲಿ ಅದು ಸ್ವಲ್ಪ ಸ್ಟ್ರಾಂಗಾಗಿ ವರ್ಕ್ ಆಗತ್ತಾ ಅಂತ. ಅಂದರೆ ಸಾಫ್ಟ್ವೇರ್ ಸಿನಿಮಾಗಳನ್ನು ಈಗ ಮಮ್ಮೂಟಿ ಯಾವುದೋ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮಾಡಿದ್ರು ಸಿನಿಮಾನ ಬ್ರಹ್ಮಯುಗಮ್. ಅದಕ್ಕೆ ನಿರ್ಮಾಪಕರಿಗೂ ಧೈರ್ಯ ಇರಬೇಕು ಸರ್. ಮಮ್ಮೂಟಿ ಅಂತ ಆರ್ಟಿಸ್ಟ್ ಇಟ್ಕೊಂಡ್ರು, ಈಗ ನಾನೊಬ್ಬ ಡೈರೆಕ್ಟ್ರು, ನೀವೇ ನಿರ್ಮಾಪಕರು ಸರ್, ಮಮ್ಮೂಟಿ ಅವ್ರನ್ನ ಇಟ್ಕೊಂಡು ಫುಲ್ ಇಡೀ ಕತೆ 3 ಜನ ಸರ್ ಈ ಥರ ಒಂದು ಸೆಟಪ್ ಮಾಡ್ತೀನಿ ಅಂದರೆ ನಿಮಗೆ ಆ ಧೈರ್ಯ ಇರಬೇಕು ಫಸ್ಟು. ಹೌದಾ ಮಾಡೋಣ ಪರವಾಗಿಲ್ವಾ ಅಂತ. ಸೊ ಆ ಅಪ್ರೋಚು ನಮ್ಮಲ್ಲಿ ಇನ್ನೂ ಬಂದಿಲ್ಲ ಸರ್ ತಗೊಂತಾರೆ. ಈಗ ಇದೇ ಕಥೆಯನ್ನು XNY ಪ್ಲಾಟನ್ನೇ ಒಬ್ಬ ಸ್ಟಾರ್ ಹೀರೋ ಯಾರೋ ಒಬ್ರು ಒಪ್ಕೊಂಡಿದ್ರು ಅಂತ ಅಂದರೆ ಅಫ್ಕೋರ್ಸ್ ಅದರಿಂದ ಪ್ರೊಡ್ಯೂಸರಿಂದ ಬ್ಯಾಕಪ್ಪು ಅದೆಲ್ಲ ಸಿಕ್ಕಿರ್ಬೋದು, ಪ್ರಾಯಶಃ ಬಡ್ಜೆಟು ಜಾಸ್ತಿ ಆಗಿರುತ್ತೆ ಅಂಡ್ ಆಲ್ ಆಫ್ ದ್ಯಾಟ್. ಬಟ್ ಈಗ ಸತ್ಯ ಅವರು ಕಥೆಯಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕಾಗಿ ಬರ್ತಿತ್ತಾ? 100% ಬರ್ತೈತೆ. ಯಾವ ರೀತಿಯ ಚೇಂಜಸ್? ಯಾವ ರೀತಿಯ ಚೇಂಜಸ್ ಅಂದರೆ ಪ್ರತಿಯ ಸೀನ್ನ ಗ್ರಾಫ್ ಇದೆಯಲ್ಲ ಅದು ಇನ್ನೊಂಚೂರು ಮುಂದಕ್ಕೆ ತೊಗೊಂಡೋಗ್ಬೇಕಾಗಿತ್ತು ನಾನು. ಅಂದರೆ ಏನಂತೀವ ಆ ಫೋರ್ಸ್ ಇರ್ಬೋದು ಅಥವಾ ಆ ಸೀನಲ್ಲಿ ಹೇಳುವಂಥ ವಿಷಯ ಇರ್ಬೋದು, ಅದು ಇನ್ನೊಂಚೂರು ಅಪ್ಲಿಫ್ಟ್ ಮಾಡಬೇಕಾಗತ್ತಷ್ಟೇ. ಇಲ್ಲಿ ಕತೆ ಚೇಂಜ್ ಮಾಡೋದಲ್ಲ, ಪ್ರೆಸೆಂಟೇಷನ್ನ ಅಪ್ಲಿಫ್ಟ್ ಮಾಡಬೇಕಾಗದಷ್ಟೆ. ಈಗ ನಿಮ್ಮ ಪಾತ್ರದಲ್ಲೇ ತಗೋಣ, ಕ್ರೀಡೆ ಆಟೋ ಆ್ಯಂಬುಲೆನ್ಸ್ ಓಡಿಸ್ತಾಗಾನೆ ಹೀರೋ ಪಾತ್ರವು ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ಇಲ್ಲ ಅಥರ್ವ ಅವರ ಏನೋ ಇದೇ ಉಳಿಯೋದು ನಿಮಗೆ ಕ್ಯಾರೆಕ್ಟರ್ ಉಳಿಯೋದು ಅಂತ. ನನಗೆ ಆ್ಯಕ್ಚುಲಿ ನಿಮ್ಮದು ಉಳಿತು. ಸೊ ಸರಿ, ಈಗ ಹೀರೋಗೆ ನೀವು ಯಾವ ಪಾತ್ರ ಕೊಡ್ತೀವಿ? ನಿಮ್ಮದೇ ಪಾತ್ರ ಕೊಡ್ಬೇಕಿತ್ತು ತಾನೆ? ಕೊಡ್ಬೇಕಾಯ್ತು. ಈಗ ನೀವು ಹೇಗೆ ಅದನ್ನ ಸ್ವಲ್ಪ ಅಪ್ಲಿಫ್ಟ್ ಮಾಡಬೇಕಿತ್ತು, ಮುಂದೆ ತರಬೇಕಾಗಬಹುದು ಗ್ರಾಫನ್ನ ಅಂತ ಹೇಳಿದ್ರಲ್ಲ, ಏನು ಕ್ರೀಡೆಗೆ ಏನು ಬದಲಾಗಿರೋದು? ಆ ಜಾಗಕ್ಕೆ ಯಾರೋ ಒಬ್ಬ ಕಮರ್ಷಿಯಲ್ ಹೀರೋ ಅಂತ ನಾನು ಕರ್ಕೊಂಬಂದು ಕೂರಿಸಿದಾಗ ಆಟೋ ಡ್ರೈವರ್ ಅನ್ನೋದೇ ಒಂದು ಕಮರ್ಷಿಯಲ್ ಕ್ಯಾರೆಕ್ಟರ್. ನನಗೆ ಅಲ್ಲಿಂದನೇ ಅಪ್ಲಿಫ್ಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದರೆ ಅವ್ನ ಮಾತು ಕೇಳೋಕೆ ಒಂದು 4 ಜನ ಇರ್ತಾರೆ. ಆಮೇಲೆ ಡಿಸಿಷನ್ ಅವನದಿರುತ್ತೆ, ನಾನು ಮದುವೆ ಆಗಬೇಕೋ ಬೇಡವೋ ಅನ್ನೋ ಡಿಸಿಷನ್ ಅವನಿಗೆ ಬರ್ತಾನೆ. ಬಟ್ ಅವನ ಮನಸ್ಥಿತಿ, ಅವನ ಯೋಚನೆಗಳೆಲ್ಲ ಸೇಮು. ಸಮಾಜ ಸೇವೆ ಮಾಡಬೇಕು, ಅವ್ರಿಗೆ ಒಳ್ಳೇದು ಮಾಡಬೇಕು, ಇವ್ರಿಗೆ ಒಳ್ಳೇದು ಮಾಡಬೇಕು, ಇವೆಲ್ಲ ಸೇಮ್. ಇವಾಗ ನನ್ನ ಕ್ಯಾರೆಕ್ಟ್ರಲ್ಲಿ ಏನು ಮಾಡಿದ್ದೀನಿ, ನಾನು ಕುಳ್ಳ ಅಂತ ಹುಡುಗಿ ರಿಜೆಕ್ಟ್ ಮಾಡ್ತಾರೆ ಅಥವಾ ಇನ್ನೇನು ಅಂತ ರಿಜೆಕ್ಟ್ ಮಾಡ್ತಾರೆ. ಅದೇ ಒಬ್ಬ ಕಮರ್ಷಿಯಲ್ ಹೀರೋನ್ ಕೂರಿಸ್ಕೊಂಡ್ರೆ ಆ ಹುಡುಗಿಯ ಸಮಸ್ಯೆ ನೀವು ಕೇಳಬೇಡ ಅಂತಾನೆ ಮದುವೆನ. ಅವಳು ಏನೋ ಹೇಳ್ಬೋದು, ನಾನು ಯಾರನ್ನೋ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು, ಇಲ್ಲ ನನಗೆ ಈಗಲೇ ಮದುವೆ ಇಷ್ಟ ಇಲ್ಲ ಅಂದರೆ ನಾನು ಸಪೋರ್ಟ್ ಮಾಡ್ತೀನಿ, ನೀವು ಮದುವೆ ಆಮೇಲೆ ಆಗಿ ಪರವಾಗಿಲ್ಲ ಅಂತ ಹೇಳ್ಬೋದು. ಈ ಥರದ ಅಪ್ಲಿಫ್ಟ್ಗಳನ್ನ ತುಂಬ ಸುಲಭವಾಗಿ ತುಂಬ ಆರಾಮಾಗಿ, ಇವಾಗ ಅವ್ನು ಆಟೋ ಸ್ಟ್ಯಾಂಡಿಗೆ ಬಂದ ಅಂದರೆ ಒಂದು 10 ಜನ ಬಂದು ಸೇರ್ಕೊತಾರೆ ಅವನ ಹತ್ರ. ಅಣ್ಣ ನಮ್ಮದು ಅನುಭವ ಆಟೋ ಮಾಡ್ಕೋಬೇಕು, ಒಂಚೂರು ಹೆಲ್ಪ್ ಮಾಡೋಣ ಅಂತಾರೆ. ಅವನಿಂದ ಒಂದು 4 ಜನ ಅನುಭವ ಆಟೋ ಮಾಡ್ಕೊತಾರೆ. ಈ ಥರ ಅಪ್ಲಿಫ್ಟ್ಗಳು ಆರಾಮಾಗಿ ಮಾಡ್ಕೊಂಬಂದ್ಬಿಡ್ಬೋದು. ತುಂಬ ಸುಲಭ ಆ್ಯಕ್ಚುಲಿ ಒಬ್ಬ ಕಮರ್ಷಿಯಲ್ ಏನು ಹೀರೋನ ಇಟ್ಕೊಂಡು. ಇವಾಗ ಫಾರ್ ಎಕ್ಸಾಂಪಲ್ ಇದೇ ಕತೆ ತುಂಬ ಸಿಂಪಲ್ಲಾಗಿ, ಫಾರ್ ಎಕ್ಸಾಂಪಲ್ ಈ ಕ್ಯಾರೆಕ್ಟರ್ ಶಿವಣ್ಣ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ, ಶಿವಣ್ಣ ಸಮಾಜ ಸೇವೆ ಮಾಡ್ತಾರೆ, ಆಟೋ ಡ್ರೈವಿಂಗ್ ಮಾಡ್ತಾರೆ ಅಂದರೆ ಜನ ಫಸ್ಟ್ ಶಾಟಿಗೆ ಕನ್ವಿನ್ಸ್ ಆಗಿಬಿಡ್ತಾರೆ. ಅದೇನು ಸಮಸ್ಯೆ ಇಲ್ಲ. ಅವ್ನಿಗೆ ಗಂಡು ಹುಡುಕ್ಬೇಕು ಹೆಣ್ಣು ಹುಡುಕ್ಬೇಕು ಇಲ್ಲ, ಶಿವಣ್ಣಂಗೆ ಅವ್ರ ಏಜಿಗೆ ಇನ್ನೂ ಹೆಣ್ಣು ಸಿಕ್ಕಿಲ್ಲ ಅನ್ನೋದು ಕನ್ವಿನ್ಸಿಂಗು. ಬಿಕಾಸ್ ಅವ್ರು ಈ ಸಮಾಜ ನೀನು ಎಲ್ಲ ಹುಡುಗಿರು ಬಂದು ಕಷ್ಟ ಹೇಳ್ಕೊಂಡ್ರೆ ಮದುವೆ ಮಾಡ್ಕೊಳ್ಳಲ್ಲ ಅಂದ್ಬಿಟ್ರೆ ನೀನು ಮದುವೆ ಮಾಡ್ಕೊಳ್ಳೋದು ಯಾವಾಗ ಅಂತ ಯಾರೋ ಫ್ರೆಂಡ್ ಕೇಳ್ತಾನೆ. ಮದುವೆ ಆಗೋದು ಇಬ್ರದ್ದು ಹೊಂದಾಣಿಕೆ ಕಣ, ಒಬ್ರದಲ್ಲ ಅಂತ ಅವ್ರೇನೋ ಹೇಳ್ತಾರೆ. ಅವರು ಮನಸ್ಸಲ್ಲಿ ಇನ್ಯಾರನೋ ಇಷ್ಟಪಡ್ತಾರೆ. ಆ ಜಾಗಕ್ಕೆ ಫಾರ್ ಎಕ್ಸಾಂಪಲ್ ಪೃಥ್ವಿ ಅಂಬರ್ ಥರನೋ ದಿಗಂತ್ ಥರನೋ ಒಂದು ಕ್ಯಾರೆಕ್ಟರು ಬಂತು ಅಂದರೆ ಇನ್ನೂ ನಮಗೆ ಸೂಪರ್ ಐಡಿಯಾ. ಟಾಮ್ ಆ್ಯಂಡ್ ಜೆರಿ ಪ್ಲೇಗಳು ಇನ್ನೂ ತುಂಬ ಚೆನ್ನಾಗುತ್ತೆ. ಜನ ಇನ್ನೂ ನೋಡೋರಿಗೆ ಇನ್ನೂ ಬೇಗ ಅಯ್ಯೋ ಕರೆಕ್ಟ್ ಇಲ್ಲ, ನೀವು ಹೇಳ್ತಿರ್ಬೇಕಾದ್ರೆ ಕನ್ವಿನ್ಸಿಂಗ್ ಆಗಿದೆ. ಈಗ XNY ನಾನು ನೋಡಿದಾಗ ನನಗೆ ಅನಿಸಿದ್ದು, ನೀವು ಹುಟ್ಟಿನ ಬಗ್ಗೆ ಮಾತಾಡಿದ್ದೀರಿ, ಸಾವಿನ ಬಗ್ಗೆ ಮಾತಾಡಿದ್ದೀರಿ, ನಡುವೆ ಇರೋ ಬದುಕಿನ ಬಗ್ಗೆನೂ ಮಾತಾಡಿದ್ದೀರಿ. ಆ್ಯಂಡ್ ಮುಖ್ಯವಾಗಿ ಏನು ನಾವು ಮನುಷ್ಯರು ಈ ಜಗತ್ತನ್ನು ಏನು ಮಾಡಿದ್ದೀವಿ, ಯಾವ ಜಗತ್ತನ್ನು ನಾವು ಬಿಟ್ಕೊಡ್ತಾ ಇದ್ದೀವಿ ಅಥವಾ ಕೊಡ್ತಾ ಇದ್ದೀವಿ ನಮ್ಮ ಮುಂದಿನ ಪೀಳಿಗೆಗೆ ಅಂತ ಅನ್ನಿಸ್ತು. ನಿಮಗೆ ಒಂದು ಥಾಟ್ ಬಂದಿರುತ್ತಲ್ಲ, ಆ ಥಾಟ್ ಒಂದು ಸಾಲಿಡಿಫೈ ಆಗಿರುತ್ತಲ್ಲ, ಒಂದು ಫಾರ್ಮ್ ಆಗಿರುತ್ತೆ, ಒಂದು ಫಾರ್ಮಿಗೆ ಬಂದಿರುತ್ತಲ್ಲ, ಅದರ ಸಾರಾಂಶ ಏನು? ವಾಟ್ ಇಸ್ ದ ಸಮ್ಮರಿ ಆಫ್ ದಟ್ ಥಾಟ್? XNYಯಲ್ಲಿ ವಾಟ್ ವಾಸ್ ದಿ ಸಮ್ಮರಿ ದಟ್ ಯು ವಾಂಟೆಡ್ ಟು ಗಿವ್ ಟು ದಿ ಆಡಿಯನ್ಸ್? ವಾಟ್ ವಾಸ್ ದ ಸಮ್ಮರಿ ಟು ಗಿವ್ ಟು ದಿ ಆಡಿಯನ್ಸ್ ಅಂದರೆ, ಲೈಫು ಸಿಕ್ಕಾಪಟ್ಟೆ ಸಿಂಪಲ್ ಆಗಿದೆ. ಅದನ್ನು ಫಸ್ಟು ನಾನು ಕಾಂಪ್ಲಿಕೇಟ್ ಮಾಡ್ಕೊತಾ ಇದ್ದೀನಿ. ನಾನು ಅದನ್ನು ನೆಕ್ಸ್ಟ್ ಜನ್ರೇಷನಿಗೆ ಪಾಸ್ ಮಾಡ್ತಾಯಿದ್ವಿ. ಅದೇ ಸೇಮ್ ಕಾಂಪ್ಲಿಕೇಶನ್. ನಾವು ಇನ್ನೇನು ಮಾಡ್ತಾಯಿಲ್ಲ. ಈಗ ನಮ್ಮ ಪ್ರೀವಿಯಸ್ ಜನ್ರೇಷನವರು ಆ ಕಾಂಪ್ಲಿಕೇಶನ್ ನಮ್ಗೆ ಹಾಕಿರ್ತಾರೆ. ನಾನು ಆ ಕಾಂಪ್ಲಿಕೇಶನನ್ನು ನೆಕ್ಸ್ಟಿಗೆ ಪಾಸ್ ಮಾಡ್ತಾಯಿದ್ದೀನಿ ಬಿಟ್ರೆ ಸಿಂಪ್ಲಿಸಿಟಿನ ಪಾಸ್ ಮಾಡ್ತಾಯಿಲ್ಲ.
ಆರಾಮಾಗಿರೋ. ನಾನು ಅದೇ ಸಿನಿಮಾದಲ್ಲಿ ಹೇಳೋ ಥರ, ಯಾಕೆ ನೀವು ಯಾರು ಹೂ ಥರ ಇಲ್ಲ, ಅಷ್ಟು ಸಿಂಪಲ್ ಆಗಿ ಯಾಕಿಲ್ಲ ಅಂತ ಕೇಳದೆ, ಪ್ರಪಂಚದಲ್ಲಿ ನನ್ನ ಪ್ರಕಾರ ಯಾವ ಸ್ಪೀಶೀಸು, ಯಾವ ಪ್ರಾಣಿಗಳನ್ನು ತನ್ನ ಪ್ರೆಷರ್ನ ಇನ್ನೊಂದು ಪ್ರಾಣಿಗೆ ಹಾಕಲ್ಲ. ಮನುಷ್ಯ ಮಾತ್ರ ತನ್ನ ಎಲ್ಲ ಸೋಷಿಯಲ್ ಪ್ರೆಷರ್ನು ಮಕ್ಕಳಿಗೆ ಅಥವಾ ಹೆಂಡತಿಗೆ, ತಂದೆ ತಾಯಿಗೆ, ಅವನ ಪ್ರೆಷರ್ನ ಯಾವಾಗಲೂ ನನಗೆ ನನ್ನ ನೋವಿಗೆ ಒಂದು ಹೆಗ್ಲು ಬೇಕು ಅನ್ನೋ ಫೀಲಲ್ಲಿ ಇರ್ತಾನೆ. ಆ ನೋವನ್ನೆಲ್ಲ ಇನ್ನೊಬ್ರು ಹೆಗ್ಲು ಮೇಲೆ ಹಾಕಕ್ಕೆ ಪ್ರಯತ್ನ ಪಡ್ತೀವಿ ಬಿಟ್ರೆ, ಆ ಪೇನ್ ಇಲ್ದಲೆ ಬದುಕಕ್ಕೆ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಕಷ್ಟಪಡ್ತಾ ಇದ್ದಾರೆ ತುಂಬ. ಸೊ ಅಷ್ಟನ್ನೇ ಹೇಳ್ಬೇಕಾಗಿತ್ತು ನಾನು. ಅಂದರೆ ಎಕ್ಸ್ಪೆಷಲಿ ನನಗೆ ಈ ಜನ್ರೇಷನ್, ಇದು ಅಟ್ಲೀಸ್ಟ್ ನಮಗಾದ್ರೂ ಸ್ಕೂಲ್ ಮುಗಿದ ತಕ್ಷಣ 4 ಗಂಟೆಯಿಂದ 6 ಗಂಟೆ ತನಕ ನಮ್ಮ ಲೋಕ ಅಂತಿತ್ತು. ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದಾಗಿತ್ತು, ಆಟ ಆಡ್ಬೋದಾಗಿತ್ತು, ಎಲ್ಲದನ್ನು ಮರೆತು ಒಂದು ಜೀವನ ಮಾಡ್ಕೊಂಡು ಬರ್ತಾಯಿದ್ವಿ. ಬಟ್ ಇವತ್ತು ಏನಾಗಿದೆ ಅಂದರೆ, ಸ್ಕೂಲ್ ಆದ ತಕ್ಷಣ ಡ್ಯಾನ್ಸ್ ಕ್ಲಾಸು, ಇನ್ನೊಂದು ಕ್ಲಾಸು, ಆನ್ಲೈನ್ ಕ್ಲಾಸು, ಆಫ್ಲೈನ್ ಕ್ಲಾಸು, ಎಂಥ ಪ್ರೆಷರ್ ಇದೆ ಮಕ್ಕಳಿಗೆ ಅಂದರೆ. ಸೊ ನೀವು ಇಷ್ಟು ಪ್ರೆಷರಲ್ಲಿ ಏನು ಸಾಧನೆ ಮಾಡ್ತಾಯಿದ್ದೀವಿ ನಾವು? ಬೇಕಾಗಿಲ್ವಲ್ಲ ಅಷ್ಟು ಪ್ರೆಷರು. ಓದಬೇಕು, ಆರಾಮಾಗಿರ್ಬೇಕು. ಕಾಂಪಿಟೇಷನ್ ಏನಕ್ಕೆ, ಅಷ್ಟು ಕಾಂಪಿಟೇಷನ್ ಏನಕ್ಕೆ ಎಲ್ಲದರಲ್ಲೂ? ಆಮೇಲೆ ನಂಗೆ ತುಂಬ ಅನ್ಸೋದು, ನನ್ನ ಎಲ್ಲ ಪ್ಲಸ್ಸು ಮೈನಸ್ನ ನಾವು ಮಕ್ಳಿಗೆ ಹೇಳ್ತಾ ಇದ್ದೀವಿ ಅಂತ. ಇವನು ಕೆಟ್ಟವನು, ಇವನು ಒಳ್ಳೆಯವನು ಅಂದರೆ ಅವ್ರಿಗೆ ಸ್ವಂತವಾಗಿ ಯೋಚನೆ ಮಾಡೋಕ್ಕೆ ಸ್ಪೇಸೇ ಇಲ್ಲ. ನಿಜ. ಅದನ್ನು ಹೇಳಬೇಕಾಗುತ್ತೆ. ಬಟ್ ಇಸ್ ದಿಸ್ ಟೂ ಸ್ವೀಟ್ ಅ ಪಿಲ್ ಟು ಸ್ವಾಲೋ? ಅಂದರೆ ನೀವು ಹೇಳ್ತಿರೋ ಹಾಗಿದ್ರೆ, ಇದ್ದಿದ್ರೆ ಅಥವಾ ಮುಂದಕ್ಕಿದ್ರೆ ಚೆನ್ನಾಗೇ ಇರುತ್ತೆ. ಬಟ್ ಅದು ವಾಸ್ತವಕ್ಕೆ ಸ್ವಲ್ಪ ದೂರ ಇದೆಯೇ? ಹಾಗಾಗಿನೇ ನಮಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತಾ? ವಾಸ್ತವಕ್ಕೆ ದೂರ ಯಾಕಿದೆ ಅಂದರೆ ಸರ್, ಖಂಡಿತ ವಾಸ್ತವಕ್ಕೆ ದೂರ ಇದೆ. ಯಾಕೆ ಅಂದರೆ ಇದು ತುಂಬ ಟೈಮಿಂದ ಆಗಿರುವಂಥ ಮ್ಯಾಪಿಂಗ್. ಅದು ಇವಾಗ ನಾನು ಹೇಳ್ತಾ ಇದ್ದೀನಿ ಅಥವಾ ನೆನ್ನೆ ಮೊನ್ನೆ ಅಥವಾ ಒಂದು 20 ವರ್ಷ ಜನ್ರೇಷನ್ನಲ್ಲಿ 2 ಜನ್ರೇಷನಲ್ಲಿ ಬಂದಿರೋದಲ್ಲ ಅದು. ಇದು ತುಂಬ ಇವಾಗ ನನಗೆ ತುಂಬ ಸ್ಟ್ರಾಂಗ್ ಆಗಿ ನಾನು ಲಾಸ್ಟ್ ಇದರಲ್ಲೂ ಹೇಳಿದ್ದೆ ಅನ್ಸುತ್ತೆ. ಮಕ್ಕಳು ಮಾಡ್ಕೊಳ್ಳೋದೇ ಪ್ರೆಷರಲ್ಲಿ ಮಾಡ್ಕೊತಾರೆ, ಓನ್ಲಿ ಬಿಕಾಸ್ ಆಫ್ ಸೋಷಿಯಲ್ ಪ್ರೆಷರು. ಮದುವೆ ಆಯಿತು ಮಕ್ಕಳಾಗಿಲ್ವಾ ಅಂತ ಕೇಳೋ ಪ್ರೆಷರ್ಗೆ ಮಕ್ಕಳುಗಳಾಗತ್ತೆ ಎಷ್ಟೋ ಕಡೆ. ಸೊ ನಿಮ್ಮ ಆ ಪ್ರೋಸೆಸ್ಸು ಶುರುನೇ ಪ್ರೆಷರಲ್ಲಿ ಶುರುವಾಯಿತು ಅಂದರೆ ಇಡೀ ಲೈಫ್ ಪ್ರೆಷರೇ ಬಂದ್ಬಿಡತ್ತಲ್ಲ. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ಮಗು ಹುಟ್ಟಕ್ಕಿಂತ ಮುಂಚೆ ನನಗೆ ಅದ್ರ ಆತ್ಮ ಸಿಕ್ತು. ನಾನು ಅದಕ್ಕೆ ಹೇಳಿದೆ ಟೈಮ್ ಟೇಬಲ್, ನೀನು ಹುಟ್ಟೋದು ನನಗೆ ನೋಡ್ಗುರು ಇಷ್ಟೆಲ್ಲ ಟೈಮ್ ಟೇಬಲ್ ಇದೆ, ಬರ್ತೀಯಾ ಅಂತ ಕೇಳಿದ್ರೆ 100% ಯಾವ ಆತ್ಮನೂ ಬರಲ್ಲ. ಅಪ್ಪ ಬೇಡಪ್ಪ, ನೀನು ಏನು ಇಷ್ಟು ಟೈಮ್ ಟೇಬಲ್ ಇದೆ, ನಾನು ಬರಲ್ಲ ಅಂತ. ಸೊ ಅಷ್ಟು ಟೈಮ್ ಟೇಬಲ್ನೇ ಹಾಕಿ ನಾವು ನಮ್ಮ ಪ್ಲೇಸ್ ಪಾಯಿಂಟ್ ಏನಂದರೆ ಅದಕ್ಕೆ ಗೊತ್ತಿರಲ್ಲ ಇಷ್ಟು ಟೈಮ್ ಟೇಬಲ್ ಇದೆ ಅಂತ ಕರ್ಕೊಂಬಿಡ್ತೀವಿ. ಆಮೇಲೆ ಟೈಮ್ ಟೇಬಲ್ ತೋರಿಸ್ತೀವಿ, ನೋಡೋ ಬೆಳಗ್ಗೆ ಸಂಜೆ ತನಕ ಈ ಟೈಮ್ ಟೇಬಲಲ್ಲಿ ಇರತ್ತೆ ನೀನು. ಸೊ ನನಗೆ ಈ ಟೈಮ್ ಟೇಬಲ್ ಬ್ರೇಕ್ ಮಾಡಬೇಕು ಅಂತ ಅಷ್ಟೇ, ಇರಬಾರ್ದು ಸುಮ್ಮನೆ ಖಾಲಿ ಬರಬೇಕು ಅದ್ರ ಪಾಡಿಗೆ. ಅದು ಲವ್ಲಿ. ಮುಂಚೆ ಒನ್ ಆಫ್ ದಿ ಅರ್ಲಿಯರ್ ಡ್ರಾಫ್ಟ್ಸ್ ಇನ್ ಯರ್ ಹೆಡ್ ಎಕ್ಸ್ ಆ್ಯಂಡ್ ವೈದು ನಿಮಗೆ ಬಂದಾಗ ಯಾರಾದರೂ ಒಂದು ಉದಾಹರಣೆ ಕೊಡಿ, ವೇರ್ ನೀವು ಕೇಳುಗನನ್ನು ಕನ್ವಿನ್ಸ್ ಮಾಡಬೇಕಿತ್ತು ಅಥವಾ ನಿಮಗೆ ಅದು ನ್ಯಾಚುರಲ್ ಆಗಿ ಬರ್ತಾ ಇರಲಿಲ್ಲ, ಆಮೇಲೆ ಅದನ್ನು ಹೇಗೆ ರಿಸಾಲ್ವ್ ಮಾಡ್ಕೊಂಡ್ರಿ? ಈಗ ಮದುವೆ ಮನೆಯಿಂದ ಓಡ್ ಬರ್ತಾರಲ್ಲ ಇವರೆಲ್ಲ, ಮದುವೆ ಮನೆಯಿಂದ ಓಡ್ ಬಂದಮೇಲೆ ಆ ಮದುವೆ ಮನೆಯಿಂದ ಓಡ್ ಬಂದಿರೋ ಹುಡುಗಿ ಇವ್ರ ಜೊತೆ ಟ್ರಾವೆಲ್ ಮಾಡಬೇಕು. ಅದು ಭಾರಿ ಕನ್ವಿನ್ಸಿಂಗ್ ಮಾಡುವಂಥ ವಿಷಯ ಅದು. ಮುಂಚೆ ನಾನು ಆ ಇಡೀ ಎಪಿಸೋಡ್ನ ಏನು ಮಾಡಿಬಿಟ್ಟಿದ್ದೆ ಅಂದರೆ, ಆ ಹುಡುಗಿನ ಬಿಟ್ಬಿಟ್ಟು ದ ಫೈಟ್ ಬಿಟ್ವೀನ್ ದ ಮದುವೆ ಗಂಡು ಆ್ಯಂಡ್ ಮೀ ತಗೊಂಬಂದ್ಬಿಟ್ಟಿದ್ದೆ. ಅವ್ನು ಬಂದು ನನ್ನ ಹುಡುಗಿನ ಕರ್ಕೊಂಡು ಹೋಗ್ತೀಯ, ನಾನು ಇನ್ನೊಂದು ನೋಡ್ಕೊತೀನಿ ಅಂತ. ನನಗದು ಇದೇನು ಹುಡುಗಿನೇ ಬಿಟ್ಬಿಟ್ಟು ನಾವಿಬ್ರು ಜಗಳ ಆಡ್ತಾ ಇದೀವಲ್ಲ, ಅವಳ್ದೇನು? ಯಾಕಂದರೆ ಸಿನಿಮಾ ಕತೆ ಬಂದ್ಬಿಟ್ಟು ಅಮ್ಮ ಎಪಿಸೋಡ್ ಕತೆ ಆಗಿರೋದ್ರಿಂದ ನನಗೆ ಅದು ಕನ್ವಿನ್ಸ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಅವಳು ಒಂಥರ ಬೊಂಬೆ ಥರ ಹಿಂದೆ ನಿಂತಿರ್ತಾಳೆ, ನಾನು ನೀವೇನು ತಲೆ ಕೆಸ್ಕೊಬೇಡಿ, ನಾನು ನಿಮ್ಮನ್ನು ಕಾಪಾಡ್ತೀನಿ ಅನ್ನೋ ಫೀಲಲ್ಲಿ ಕರ್ಕೊಂಡು ಹೋಗ್ತೀನಿ, ಅವಳು ಬರ್ತಾಳೆ ಅಂತ. ನಂಗೆ ಅದು ಹೇಳೋಕ್ಕೆ ಆಗ್ತಾ ಇರಲಿಲ್ಲ. ಇವಳು ಯಾಕೆ ಬರ್ತಾಳೆ ಅಂತ ನನಗೆ ಮತ್ತೆ ತಲೆಗೆ ಕ್ವಶನ್ ಬರೋದು. ಅದಕ್ಕೋಸ್ಕರ ನಾನೇನು ಮಾಡಿದೆ, ರೀವರ್ಕ್ ಮಾಡ್ಬೇಕಾದ್ರೆ ಅವಳೇ ಡೈರೆಕ್ಟಾಗಿ ಕೇಳ್ತಾಳೆ, ನಾನು ಯಾರು ಏನು ಅಂತ ಗೊತ್ತಿಲ್ಲ, ನನ್ನನ್ನೇ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು ಅಂತ. ಸೊ ಬಂದಿರೋಳೆ ಆ ಕ್ವಶನನ್ನು ಸ್ಟಾರ್ಟ್ ಮಾಡೋದು ಅಂದರೆ ಆಡಿಯನ್ಸ್ಗೆ ಒಂಚೂರು ಕನ್ವಿನ್ಸ್ ಆಗತ್ತೆ, ಇವಳು ಹೆಂಗೆ ಹೋಗ್ತಾಳೆ ಗುರು ಅನ್ನೋದು ಒಂಚೂರು ಕಮ್ಮಿ ಆಗತ್ತೆ. ಈ ಥರ ಸೆಕೆಂಡ್ ಹಾಫಲ್ಲಿ ಎಕ್ಸ್ಪೆಷಲಿ ನನ್ನನ್ನು ಈ ಜರ್ನಿ ಎಪಿಸೋಡ್ ಇದೆಯಲ್ಲ, ಜರ್ನಿ ಎಪಿಸೋಡ್ ಇರಲಿಲ್ಲ ಕ್ವಶನ್. ನಾನು ಅವ್ರ ಮನೆಗೆ ಹೋಗ್ತೀನಿ, ಇವಳು ನೋಡಿಸ್ಕೊಂಬಂದ್ಮೇಲೆ ನಾನು ಅವ್ರನ್ನ ಕೇಳ್ತೀನಿ, ನಿಮ್ಮ ಹುಡುಗಿನ ಮದುವೆ ಮಾಡಿಕೊಡಿ ನನಗೆ ಅಂತ. ಅವ್ರು ನಾವು ಕೊಡಲ್ಲ ಅಂತಾರೆ. ಆಮೇಲೆ ನಾನೊಂದು ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೆ. ಸೊ ಈ ಥರದ್ದು ಎಪಿಸೋಡ್ಗಳಿತ್ತು ಮುಂಚೆ. ಬಟ್ ನನಗೆ ರೌಂಡ್ ಆಫೇ ಆಗ್ತಾ ಇರಲಿಲ್ಲ ಕತೆ. ಪ್ರತಿ ಸರಿ ಹೇಳ್ತಾ ಇದ್ದೆ, ಇಲ್ಲಿ ಯಾರು ಕತೆ ಹೇಳ್ತಾ ಇದ್ದೀನಿ, ಇವಾಗ ನನ್ನನ್ನೆಲ್ಲ ಜೈಲ್ಗೆ ಹಾಕಿದ್ರೆ ಆತ್ಮ ಏನು ಮಾಡ್ತಾ ಇರತ್ತೆ, ಅವ್ನು ಆಚೆ ಕಡೆ ಏನು ಓಡಾಡ್ಕೊಂಡಿರ್ತಾನೆ, ಅವ್ನು ಏನು ನೋಡ್ತಾನೆ, ಈ ಥರದ್ದು ತುಂಬ ಓದಾಡ್ತಾ ಇದ್ದೆ ಕತೆ ಹೇಳ್ಬೇಕಾದ್ರೆ.
ಬಟ್ ಅದು ಹೇಳ್ತಾ 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 ಯಾವಾಗ ಈ ಜರ್ನಿ ಕತೆ ಸ್ಟಾರ್ಟ್ ಆಯಿತು 4 ಜನ ಒಟ್ಟಿಗೆ ಫಸ್ಟ್ ನನಗೆ ಅಲ್ಲೇ ಬ್ರೇಕ್ ಪಾಯಿಂಟ್ ಸಿಕ್ಕಿದ್ದು. ಅಂದರೆ ಅವಳೇ ಕೇಳ್ತಾಳೆ ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ. ನಾವೆಲ್ಲ ಹೇಳ್ತೀವಿ ನೀವು ಎಮರ್ಜೆನ್ಸಿ ಮೂಡಲ್ಲೇ ಇದ್ದೀರಾ, ನಾವು ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ ಅಂತ. ನನಗೆ ಅಲ್ಲಿ ಒಂದು ಸ್ವಲ್ಪ ನಿರಾಳ ಆಯಿತು. ಸೊ ಈ ಶಿ ಮೇಕ್ ಕಮ್, ಯಾಕಂದರೆ ಜೊತೇಲಿ ಇನ್ನೂ ಒಂದು ಹುಡುಗಿ ಇದೆ, ನಾನು ಹೇಳ್ತಾ ಇದ್ದೀನಿ ಶಿ ಮೇಕ್ ಕಮ್. ಸೊ ಯಾವಾಗ ಜರ್ನಿ ಸ್ಟಾರ್ಟ್ ಆಗತ್ತೆ ಅಲ್ಲೊಂದು ಒಂದು ಕಾನ್ಫ್ಲಿಕ್ಟ್ ಇತ್ತೆ, ನನ್ನ ಮಾವನ ಮಗಳು ಮತ್ತು ಅವರು ಓಡೋಗಿದ್ದಾರೆ ಅಂತ. ಸೊ ಇವಾಗ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ನಾನು ನಿಮ್ಮನ್ನ ತುಂಬ ಧೈರ್ಯವಾಗಿ ಕರ್ಕೊಂಬಂದ್ಮೇಲೆ ನಂದೇನೋ ಪ್ರಾಬ್ಲಮಿಗೆ ನೀವು ಸ್ಪಂದಿಸ್ತೀರಲ್ವ, ಪಾಪ ಇವ್ರದ್ದು ಏನೋ ಸಮಸ್ಯೆ ಆಗಿದೆ ಅಂತ. ಸೊ ಹಂಗೆ ಅಲ್ಲಿ ಜನಕ್ಕೆ ಜರ್ನಿ ಸ್ಟಾರ್ಟ್ ಆದ ತಕ್ಷಣ ನನಗೆ ಎಲ್ಲ ಕ್ಯಾರೆಕ್ಟರ್ದು ಒಂದು ಕ್ಲಾರಿಟಿ ಸಿಕ್ತು. ಅಂದರೆ ಈ ಆಶಾ ಅನ್ನೋ ಕ್ಯಾರೆಕ್ಟರು ಅವಳು ಬದುಕೋದೇ ಇಲ್ಲ, ಅವಳಿಗೊಂದು ಬೇಕು ಆಚೆ ಕಡೆ ಪ್ರಪಂಚ, ಆದಷ್ಟು ದಿವಸ ಖುಷಿಯಾಗಿರ್ಬೇಕು, ಅವಳು ಎಲ್ಲದಕ್ಕೂ ಸ್ಪಂದಿಸ್ಬೇಕು. ಅವಳು ಈ ಅಮ್ಮ ವಾಪಸ್ ಮನೆಗೆ ಹೋಗಂಗಿಲ್ಲ, ಮದುವೆ ಮನೆಯಿಂದ ಓಡ್ ಬಂದಿರೋ ಕೃಪಾ ಕ್ಯಾರೆಕ್ಟರು, ಅವಳಿಗೊಂದು ಸ್ಪೇಸ್ ಬೇಕು, ಅವಳು ಕೂತ್ಕೊಂಡು ಯೋಚನೆ ಮಾಡೋಕೆ ಒಂದು ಸ್ಪೇಸ್ ಬೇಕು, ನಾನು ಯಾಕೆ ಹಿಂಗೆ ಅಂತ ಅವಳು ನಾವು ಕ್ವಶನ್ ಮಾಡ್ಕೊಳ್ಳೋ ಒಂದು ಸ್ಪೇಸ್ ಬೇಕು, ನನಗೆ ಒಳ್ಳೆ ಅಜ್ಜ ಇದ್ದಾರೆ, ಒಳ್ಳೆ ಅಮ್ಮ ಇದ್ದಾರೆ, ಅದಕ್ಕೊಂದು ಸ್ಪೇಸ್ ಬೇಕು ಅವಳಿಗೆ. ಆ ಸ್ಪೇಸನ್ನು ನಾನು ಕ್ರಿಯೇಟ್ ಮಾಡಬೇಕು. ಆ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೊಬ್ಬ ಬೇಕು. ಇಲ್ಲಮ್ಮ ಹಿಂಗಿರಲ್ಲ ಜೀವನ, ಜೊತೆಗೆ ಧೈರ್ಯವಾಗಿರೋ ನಾವು ಇರ್ತೀವಿ ಅಂತ ಹೇಳೋಕ್ಕೊಂದು ಸ್ಪೇಸ್ ಬೇಕು. ಈ ನಮ್ದು ಎಲ್ಲ ಸ್ಪೇಸ್ ಜೊತೆ ಅವನಿಗೆ ಪ್ರಪಂಚ ಅರ್ಥ ಆಗೋಕ್ಕೊಂದು ಸ್ಪೇಸ್ ಬೇಕು. ಸೊ ನಾನು ಎಲ್ಲರದು ಸ್ಪೇಸಿಂಗ್ಗಳು ಮಾಡ್ಕೋಬೇಕು ಫಸ್ಟು. ಯಾವಾಗ ನನಗೆ ಈ ಜರ್ನಿ ಸ್ಟಾರ್ಟ್ ಆಗೋಯ್ತು ನನಗೆ ಸ್ಪೇಸಿಂಗ್ಗಳು ಕಾಣಿಸೋಕೆ ಸ್ಟಾರ್ಟ್ ಆಗೋಯ್ತು. ಇವಾಗ ಸ್ಪೇಸಿಂಗ್ಗಳು ಕ್ಲಿಯರಾಗಿ ಸಿಗತ್ತೆ, ಎಲ್ಲರಿಗೂ ಅವ್ರವ್ರವ್ರದ್ದು ಮೂಡ್ ಕಟ್ಬೋದು, ನಾನು ಈಸಿಯಾಗಿ ಮೂಡ್ ಕಟ್ಬೋದು ಅಂತ ಅರ್ಥ ಆಯ್ತು. ಇನ್ಫ್ಯಾಕ್ಟ್ ನಂದು ಅದು ಪ್ರಶ್ನೆನೇ ಇತ್ತು, ಕೃಪಾ ಅವರ ಪಾತ್ರಕ್ಕೆ ಆಶಾ ಅವರ ಪಾತ್ರಕ್ಕೆ ಹೆಂಗೆ ಯೋಚನೆ ಮಾಡ್ತಾ ಬಂದ್ರಿ ಅಂತ. ದಟ್ ಯು ಆನ್ಸರ್ಡ್. ಇನ್ಫ್ಯಾಕ್ಟ್ ಆ ಮದುವೆ ಮನೆಯಿಂದ ಹೊರಗೆ ಬರೋ ಒಂದು ದೃಶ್ಯ ಆ್ಯಂಡ್ ನಿಮ್ಮ ಜೊತೆ ಬರೋ ದೃಶ್ಯ ಅಲ್ಲಿ 1 ಸೆಕೆಂಡ್ಗೆ ಅನ್ನಿಸ್ತು ಹೆಂಗೆ ಕನ್ವಿನ್ಸ್ ಆಗ್ತದೆ. ಬಟ್ ಐ ಆಮ್ ಟೆಲಿಂಗ್ ಯು, ಯಾಕೆ ನನಗೆ ಫಸ್ಟ್ ಇಷ್ಟ ಆಯಿತು ಅಂದರೆ ಆ ಲೈಟ್ ಹಾರ್ಟೆಡ್ ಒಂದು ಟ್ರೀಟ್ಮೆಂಟ್ ಇತ್ತಲ್ಲ, ಅದ್ರಲ್ಲಿ ನಾನು ಪರವಾಗಿಲ್ಲ ಮಜಾ ಇದೆ. ಈ ಇನ್ಸ್ಟಾಗ್ರಾಮ್ ಅಂತ ತಂದ ಮೇಲೆ ಅದು ಹೇಗೆ ಬಂತ ಐಡಿಯಾ, ದಟ್ ವಾಸ್ ರಿಯಲಿ ಅಪ್ರೋಪ್ರಿಯೇಟ್ ಆಗು ಇತ್ತು. ಅದರಲ್ಲಿ ಹ್ಯೂಮರ್ ಇದೆ, ಬಟ್ ಅದು ಜೋಕ್ ಮಾಡೋ ಥರ ಹ್ಯೂಮರ್ ಅಲ್ಲ, ನೀವು ಹಾಗೆ ಹೇಳೂ ಇಲ್ಲ, ಬಟ್ ಹ್ಯೂಮರ್ ಇದೆ. ಆ್ಯಂಡ್ ದಿ ಲೈಟ್ ಹಾರ್ಟೆಡ್ನೆಸ್ ಆಫ್ ದಿ ಫಸ್ಟ್ ಹಾಫ್ ಇಸ್ ವೆರಿ ಪವರ್ಫುಲ್. ಈ ಇನ್ಸ್ಟಾಗ್ರಾಮ್ ಎಲ್ಲ ಬಂದಮೇಲೆ ನಾನು ಕೃಪಾ ಯಾಕೆ ಇಲ್ಲಿಗೆ ಬಂದು ಅದೆಲ್ಲ ಕೇಳೋಕ್ಕೆ ಹೋಗಲಿಲ್ಲ. ಫಸ್ಟ್ ಇನ್ಸ್ಟಾಗ್ರಾಮ್ ಐಡಿಯಾ ಇರಲಿಲ್ಲ ನನಗೂ. ಬರೀಬೇಕಾದ್ರೆ ಇವಳು ಏನು ಮದುವೆ ಮನೆಯಿಂದ ಓಡ್ ಬರುತ್ತಾಳೆ ಅನ್ನೋದೇ ದೊಡ್ಡ ವಿಷಯ ಗುರು, ಇದನ್ನು ಹೆಂಗೆ ಈಸಿಯಾಗಿ ಕನ್ವಿನ್ಸ್ ಮಾಡೋದು ಅಂದಾಗ ಆ ಇನ್ಸ್ಟಾಗ್ರಾಮ್ ಐಡಿಯಾ ಬಂದಿದ್ದು ಅವಾಗ. ಅಂದರೆ ನನಗೆ ಗೊತ್ತವಳು, ಇವಾಗ ನಾನು ಇದ್ದಕ್ಕಿದ್ದಾಗ ಯಾರೋ ಗೊತ್ತಿಲ್ದಾರ ಹುಡುಗಿನ ಮದುವೆ ಮನೆಯಿಂದ ಕರ್ಕೊಂಬರೋಕ್ಕೆ ಕಷ್ಟ ಆಗ್ಬಿಡತ್ತೆ. ಅವಳಿಗೆ ಗೊತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಐ ನೋ ಹರ್. ನಾನು ಅವಳು ತುಂಬ ವರ್ಷದಿಂದ ಫಾಲೋ ಮಾಡಿದ್ದೀನಿ. ಅಂದರೆ ಯಾವ ಮಟ್ಟಕ್ಕೆ ಫಾಲೋ ಮಾಡಿದ್ದೀನಿ ಅಂದರೆ ಅವಳು ಎಷ್ಟೊತ್ತಿಗೆ ಹೇಳ್ತಾಳೆ, ಎಷ್ಟೊತ್ತಿಗೆ ಮಲಗ್ತಾಳೆ, ಯಾವ ಉಗುರು ಬಣ್ಣ ಹಚ್ತಾಳೆ, ಅವಳು ಕಿವಿ ಒಲೆ ಹೆಂಗೆ ಹಾಕೊಂತಾಳೆ, ನಾನು ಎಲ್ಲದನ್ನು ಫಾಲೋ ಮಾಡಿರೋದ್ರಿಂದ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಶೀ ಈಸ್ ಮೈನ್. ನಂಗೆ ಗೊತ್ತು ಅವಳು ಹೆಂಗೆ ಅಂತ ಗೊತ್ತು. ಆ ಧೈರ್ಯ ಮೇಲೆ ನಾನು ಅವಳನ್ನು ಕರ್ಕೊಂಬಂದಿದ್ದೀನಿ. ಬಟ್ ನನಗೆ ಅವಳು ಗೊತ್ತು ಅನ್ನೋದು ಅವಳಿಗೆ ಆಮೇಲೆ ಗೊತ್ತಾಗತ್ತೆ. ಇವನು ಅಷ್ಟು ವರ್ಷದಿಂದ ನಾನು ಫಾಲೋ ಮಾಡಿದ್ದಾನೆ. ಇವಾಗ ನನಗೆ ಯಾರು ಬಂದು ಸರ್ ನಿಮ್ಮನ್ನ ಒಂದು 10 ಇಯರ್ಸಿಂದ ಫಾಲೋ ಮಾಡ್ತಾ ಇದ್ದೀನಿ ಅಂದರೆ ನಂಗೆ ಗೊತ್ತಿಲ್ಲದಲ್ಲ ಅವನ ಜೊತೆ ಒಂದು ಕ್ಲೋಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಹೌದಾ ಪರವಾಗಿಲ್ಲ ಗುರು, ನನಗೆ ಥ್ಯಾಂಕ್ ಯು ಸೋ ಮಚ್ ಅನ್ನೋ ಫೀಲ್ ಬರುತ್ತಲ್ಲ, ಆ ಟೂಲ್ನ ನಾನು ಅಲ್ಲಿ ತಗೊಂಡು. ಈಗ ಅಥರ್ವ ಅವರು ಕ್ಯಾರೆಕ್ಟರ್ಗೆ ಹೆಸರೇ ಇಲ್ಲ ಅಲ್ಲ? ಇಲ್ಲ. ಏನಕ್ಕೆ ಹೆಸರಿಲ್ಲ ಅಂದರೆ ಹುಟ್ಟಿರೋ ಮಗುಗೆ ಹೆಸರಿರಲ್ಲ. ನೈಸ್ 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 ನೈಸ್. ಆ ಪಾತ್ರಕ್ಕೆ ಈಗ ಆತನಿಗೆ ಮೊದಲನೇ ಸಲ ಪ್ರೀತಿ ಅಂದರೆ ಏನು ಮಾಡಿದೆ ನೀನೀಗ ಅಂದರೆ ಪ್ರೀತಿ ಕೊಟ್ಟೆ ಅಂತ ಹೇಳುವಾಗ ಪ್ರೀತಿಯ ಕಾನ್ಸೆಪ್ಟ್ ಅರ್ಥವಾಗಿದ್ದು ಆಗಲೇ, ಹೂವನ್ನು ನೋಡಿದ್ದು ಆಗಲೇ ಅಲ್ವಾ? ಪ್ಲಸ್ ಲೈಕ್ ಯು ರೈಟ್ಲಿ ಸೆಟ್ ಆಗಿನ್ನೋ ಹುಟ್ಟಿದಾನವನು. ಸೊ ಆ ಪಾತ್ರಕ್ಕೆ ಈ ಜಗತ್ತಿನಲ್ಲಿ ಏನು ಗೊತ್ತು ಏನು ಗೊತ್ತಿಲ್ಲ ಅನ್ನೋದನ್ನು ಸ್ವಲ್ಪ ನೀವು ಯೋಚನೆ ಮಾಡಬೇಕಿತ್ತ? ಓಕೆ, ಈ ಡೈಲಾಗನ್ನು ಹೇಳಿಸ್ತೀನಿ ಅಂದರೆ ಇವನ್ಗೆ ಇದು ಗೊತ್ತಿರಲ್ವಾ ಅನ್ನೋ ಥರದ್ದು ಏನಾದರೂ ಇತ್ತಾ? ಇತ್ತು 100%. ಅದಕ್ಕೆ ನೀವು ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಆಫ್ ಅವ್ನು ಬರೀ ಅಮ್ಮ ಅಪ್ಪ ಅಂದ್ಕೊಂಡೇ ಓಡಾಡ್ತಾನೆ. ಅವ್ನು ಏನೂ ಮಾತಾಡಲ್ಲ, ಅಮ್ಮ ಬೇಕು ಅಮ್ಮ ನೋಡ್ಕೊಂಡು ಅವನ ತಲೆಯಲ್ಲಿರೋದು ಅಮ್ಮ ಬೇಕು. ನೀವು ಇಡೀ ಫಸ್ಟ್ ಆಫ್ ಅವ್ನು ಅಷ್ಟೇ ಡೈಲಾಗು, ಅಮ್ಮ ಬೇಕು. ಅವನು ಬಾಯಿ ಬಿಟ್ಟು ಏನಾದರೂ ಎಮೋಷನ್ ಎಕ್ಸ್ಪ್ರೆಸ್ ಮಾಡ್ಕೊತಾನೆ ಅಂದರೆ ಕ್ಲೈಮ್ಯಾಕ್ಸಲ್ಲಿ ಅಷ್ಟೇ. ಮಧ್ಯ ಒಂದ್ಸಲಿ ನಾನು ವಾಪಸ್ ಹೋಗ್ತೀನಿ ಅಂತ. ಯಾಕೆಂದ್ರೆ ನಾನು ಬಂದಿರೋದೇ 3 ದಿವಸ ಅಂತ. ಬಿಕಾಸ್ ಅದೇ ನನ್ಗೆ ಅದೊಂದಿತ್ತು. ಮೇ ಬಿ ನಾನು ಈ ಪ್ರಶ್ನೆ ಅಲ್ಲಿಂದ ಬಂದಿದ್ದು. ಅವನಿಗೆ 4 ದಿನ ಅದೆಲ್ಲ ಗೊತ್ತು, ಇನ್ನು 2 ದಿನ ಅವನಿಗೆ ಅವನ ಸೋಲ್ ಗೊತ್ತಿರೋದೆ, ಆ ಆತ್ಮಕ್ಕೆ ಗೊತ್ತಿರೋದೆ ನಾನು ಬಂದಿರೋದೆ ನಮ್ಮ ಅಪ್ಪ ಅಮ್ಮನ ಸೇರ್ಸಕ್ಕೆ 4 ದಿವಸ ಟೈಮ್ ಇರೋದು ಅಷ್ಟೇ. ಅದಕ್ಕೆ ಗೊತ್ತಿರೋದು, ಅದಕ್ಕೆ ಇನ್ನೇನು ಗೊತ್ತಿಲ್ಲ. ನೀವು ಸಿನಿಮಾದ 70% ಅಥರ್ವನ್ ಡೈಲಾಗು ಅಮ್ಮ ಬೇಕು. ಯಾವಾಗ ಅಮ್ಮ ಕಪಾಳಕ್ಕೆ ಹೊಡಿತಾಳೆ ಅವಾಗಲೇ ಅವ್ನು ಸ್ಟಾರ್ಟ್ ಮಾಡೋದು ನಾನು ವಾಪಸ್ ಹೋಗ್ತೀನಿ.
ನಾನು ವಾಪಸ್ ಹೋಗ್ತೀನಿ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಗೋದು. ಅವನಿಗೆ ಅವಳು ಮುತ್ಕೊಟ್ಟು ಇದು ಪ್ರೀತಿ ಅಂದಾಗ ಪ್ರೀತಿ ಅಂದ್ರೆ ಹಿಂಗಿರತ್ತಾ ಅಂತ ಒಂದು ಫೀಲ್ ಮಾಡ್ಕೊಂಡು ಆ ಫೀಲ್ ಮಾಡಿ ಆ ಖುಷಿ ಪಡೋ ಮೂಮೆಂಟ್ಗೆ ಅಮ್ಮ ಕಪಾಳ ಕೊಡಿದಾಗ ಅಲ್ಲಿಂದ ಅವನಿಗೆ ಸ್ಟಾರ್ಟ್ ಆಗುತ್ತೆ ನಾನು ವಾಪಸ್ ಹೋಗ್ತೀನಿ ಅಂತ. ಅದಾದ್ಮೇಲೆ ಅವ್ನು ಏನೇನೇನೇನು ನೋಡ್ಕೊಂಡ್ ಬರ್ತಾನೆ ಅಷ್ಟೇ ಮಾತಾಡೋದು. ಅವ್ನು ಯಾರೋ ಬಂದು ಯಾವ ಜಾತಿ ಅಂತಾನೆ, ಇವನು ಜಾತಿ ಅಂತೀರಾ ಅಂತಾನೆ. ಅಲ್ಲೆಲ್ಲ ಹೋಗಿದ್ ವೃದ್ಧಾಶ್ರಮ ಅಂತಾರೆ. ಆ ವೃದ್ಧಾಶ್ರಮದ ಎಕ್ಸ್ಪ್ಲನೇಷನ್ ಗೊತ್ತಿಲ್ಲ ಅವನಿಗೆ. ವೃದ್ಧಾಶ್ರಮ ಅಂದ್ರೆ ಹಿಂಗಿರತ್ತೆ ಅಂತ ಗೊತ್ತಿರತ್ತೆ ಅಷ್ಟೇ, ಅನಾಥಾಶ್ರಮ ಅಂದ್ರೆ ಹಿಂಗಿರತ್ತೆ ಅಂತ ಗೊತ್ತಿರತ್ತೆ ಅಷ್ಟೇ ಮಾತಾಡಿರೋದು ಅವನು. ಅನಾಥಾಶ್ರಮ ಅಂತೀರಾ, ವೃದ್ಧಾಶ್ರಮ ಅಂತೀರಾ, ಜಾತಿ ಅಂತೀರಾ, ಬರೀ ಈ ಪಾಯಿಂಟ್ಸ್ನೇ ಅಷ್ಟೇ. ಅವ್ನು ಏನ್ ಕೇಳಿಸ್ಕೊಂಡಿದ್ದಾನೆ, ಅವ್ನು ಏನ್ ನೋಡಿದಾನೆ ಅಷ್ಟೇ ಮಾತಾಡ್ತಾನೆ ಬಿಟ್ರೆ ಅದನ್ನ ಎಲಾಬ್ರೇಟ್ ಆಗಿ ಎಕ್ಸ್ಪ್ಲನೇಷನ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಅವನಿಗೆ ಗೊತ್ತಿಲ್ಲ. ಏನನ್ನು ನೋಡಿ ದುಃಖ ಆಗಿದೆ, ಆ ದುಃಖನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ ಅಷ್ಟೆ. ಇವಾಗ ಯಾರಿಗೋ ಕಪಾಳಕ್ಕೆ ಹೊಡೆದಿದ್ದು ನನಗೇನು ಗೊತ್ತಿಲ್ಲ, ಹೊಡ್ತಾ ಅಂದ್ರೆ ಏನೋ ಅಂತ ಗೊತ್ತಿಲ್ಲ. ಯಾರಿಗೋ ಕಪಾಳಕ್ಕೆ ಹೊಡೆದ್ರು, ನನಗೆ ಇಂಪ್ಯಾಕ್ಟ್ ಆಯ್ತು. ನಾನು ಅಷ್ಟೇ ಹೇಳೋದು, ಕಪಾಳಕ್ಕೆ ಹೊಡಿಬಾರ್ದು ಗುರು ಅಷ್ಟೇ ಹೇಳತ್ತೀನಿ ಬಿಟ್ರೆ ನಂಗೆ ಹೊಡೆಸ್ಕೊಂಡು ಗೊತ್ತಿಲ್ಲ. ಆ ಹೊಡೆದ್ಮೇಲೆ ಎಕ್ಸ್ಪ್ರೆಷನ್ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ. ನನಗೆ ಗೊತ್ತಾಯ್ತು ಕಪಾಳಕ್ಕೆ ಹೊಡಿಬಾರ್ದು, ನಾನು ಅಷ್ಟೇ ಹೇಳಿದೆ ಕಪಾಳಕ್ಕೆ ಹೊಡಿಬಾರ್ದು ಗುರು. ಈ ಕ್ಯಾರೆಕ್ಟರ್ಗೆ ಅದು ಏನು ಗೊತ್ತಿಲ್ಲದೆ ಇರೋದ್ರಿಂದ ನೀವು ಇಡೀ ಅಥರ್ವನ್ ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡಿದ್ರೆ ನಾನು ಸಿನಿಮಾದಲ್ಲಿ ಆಪೋಸಿಟ್ ಕ್ಯಾರೆಕ್ಟರಿಂದ ಏನು ಡೈಲಾಗ್ ಹೇಳ್ಸಿದ್ದೀನಿ ಅದನ್ನೇ ವಾಪಸ್ ಅವ್ನು ಹೇಳ್ತಾನೆ ಅಷ್ಟೇ. ಅವನಿಗೇನು ಸ್ವಂತವಾಗಿ ಮಾತಾಡಲ್ಲ. ಈಗ ಅಥರ್ವ ಅವರ ಪಾತ್ರಕ್ಕೆ ಫಸ್ಟ್ ಮೊದಲಿನಲ್ಲೂ ನಕ್ಕೊಂಡೆ ಇರ್ತಾ, ಹಲ್ಲು ಬಿಟ್ಕೊಂಡು ನಕ್ಕೊಂಡೆ ಜೋರಾಗಿ ಒಂದು ನಗುವನ್ನು ಮುಖದ ಮೇಲೆ ಇಟ್ಕೊಂಡೇ ಬರ್ತಾ ಇರುತ್ತೆ. ಅಮ್ಮ ಕಪಾಳಕ್ಕೆ ಹೊಡೆಯೋದುವರೆಗೂ ನಾವು ಅದನ್ನು ನೀವು ಡೆಲಿಬ್ರೇಟಾಗೇ ಮಾಡಿಸಿದ್ದೀರ. ಅಂದರೆ ಆ ನಗು ಇರಲೇಬೇಕು, ಕಪಾಳಕ್ಕೆ ಹೊಡೆದ್ಮೇಲೆ ಮುಖ ಸೊರಗೋಗುತ್ತೆ ಆ್ಯಂಡ್ ಆಲ್ ಆಫ್ ದಟ್ ಅಲ್ವಾ, ವಿಚ್ ಇಸ್ ಮೇಕಿಂಗ್ ಇಟ್ ವೆರಿ ಆಬ್ವಿಯಸ್. ಆ್ಯಂಡ್ ಆ ಒಂದು ಟ್ರಾನ್ಸಿಷನ್ಗೆ ಅದು ಎಫೆಕ್ಟಿಗೆ ಬೇಕು ಆ್ಯಂಡ್ ಆಲ್ ಆಫ್ ದಟ್. ಬಟ್ ದಿ ಅದರ್ ಟ್ರಾನ್ಸಿಷನ್ ವೇರ್ ಐ ಹ್ಯಾಡ್, ನನಗೆ ಸ್ವಲ್ಪ ಸಮಸ್ಯೆ ಇದ್ದದ್ದು, ಕಪಾಳಕ್ಕೆ ಹೊಡೆದ್ರು, ಸಾರಿನೂ ಕೇಳ್ದ, ಅಲ್ಲಿವರೆಗೂ ಆ ಲೈಟ್ ಹಾರ್ಟೆಡ್ನೆಸ್ ಬರ್ತಾನೇ ಇತ್ತು. ಅದಕ್ಕೆ ಮುಂಚೆನೇ ಯಾರು ಇವರು ಕೃಪಾ ಮತ್ತು ಕ್ರೀಡೆ ಮಾತಾಡಿರ್ತಾರೆ, 70% ವಾಟ್ರು 100% ಕೆಲಸ ಇದೆಲ್ಲ ಆಗಿರುತ್ತೆ. ಪರ್ಫೆಕ್ಟ್. ಕಪಾಳಕ್ಕೂ ಹೊಡೆದಿದ್ದಕ್ಕೂ ಕಾರಣ ಆಯಿತು, ಬಿಕಾಸ್ ಕೃಪಾಕ್ ಶಾಕು ಏನು ಇವ್ನು ಹಿಂಗೆ ಮಾಡ್ತಾ ಇದ್ದಾನೆ ಅಂತ. ಅದಕ್ಕೆ ಕ್ರೀಡೆನೂ ಆರಾಮಾಗಿ ಹೇಳ್ತಾನೆ, ಇಲ್ಲ ಅವನಿಗೆ ಅರ್ಥ ಆಗಲ್ಲ ಬಿಡಿ ಅಂತ, ವಾಟ್ ಎವರ್. ಬಟ್ ಅದಾದಮೇಲೆ ಫಿಲ್ಮ್ ಸತ್ಯಪ್ರಕಾಶ್ ದಿ ರೈಟರ್ ಡೈರೆಕ್ಟರ್ ಏನು ಹೇಳಬೇಕು ಅಂತಿದ್ರು ಅಲ್ಲಿಗೆ ಹೋಗತ್ತಲ್ಲ, ಆ ಟೋನಲ್ ಶಿಫ್ಟಲ್ಲಿ ನನಗೆ ಸ್ವಲ್ಪ ಅಸಮಾಧಾನ ಇದೆ. ಅದನ್ನು ವಾಟ್ ವೇರ್ ಯು ಥಿಂಕಿಂಗ್? ನಿಮ್ಗೆ ಆ ಟೋನಲ್ ಶಿಫ್ಟ್ ಪ್ರಾಬ್ಲಮ್ಯಾಟಿಕ್ ಆಗಿತ್ತಾ, ಅಥವಾ ಇಲ್ಲ ಇಲ್ಲಿಂದ ಕತೆ ಹೀಗೆ ಹೋಗಬೇಕು, ಅದು ನಾನು ಇದೇ ಒಂದು ರೀತಿಯಲ್ಲಿ ತೊಗೊಂಡು ಹೋಗ್ತೀನಿ ಅಂತ? ಇಲ್ಲ, ನನಗೆ ಆ ಟೋನಲ್ ಶಿಫ್ಟ್ ಬೇಕಿತ್ತು ಅಂತಲೇ ನಾನು ಮಾಡಿದ್ದು. ಯಾಕೆ ಅಂದರೆ ಈಗ ಅಥರ್ವನ್ ಕ್ಯಾರೆಕ್ಟರ್ ನೀವು ಹೇಳ್ದಂಗೆ ನಗ್ತಾನೇ ಇರ್ತಾನೆ. ನೀವು ಈ ಸಿನಿಮಾ ಅಬ್ಸರ್ವ್ ಮಾಡಿದ್ರೆ ಅವನಿಗೆ ಒಂದು ಫಿಸಿಕಲ್ ವಾಮ್ತ್ ಅಂತ ಕೊಡೋದೆ ಅಮ್ಮನ ಕ್ಯಾರೆಕ್ಟರ್. ನಾನು ತಬ್ಕೊಂಡಿಲ್ಲ, ಅವನನ್ನು ಎಲ್ಲೂ ತಬ್ಕೊಂಡಿಲ್ಲ. ಫಿಸಿಕಲ್ ವಾಮ್ತ್ ಈ ಥರದ್ದು ಹಿಂಗೇನೋ ಅವನಿಗೆ ನಾನಲ್ಲಿ ಒಂದು ಹಾರ್ಟ್ ಬೀಟ್ ಸೌಂಡು, ಒಂದು ಸೌಂಡ್ ಥರ ಎಲ್ಲ ಹಾಕಿದ್ದೀನಿ. ಅವನಿಗೆ ಒಂದು ತುಂಬ ಖುಷಿ ಆಗೋದು ಅಮ್ಮ ತಬ್ಕೊಂಡಾಗ್ಲೇನೆ. ಅಂದರೆ ಅವನಿಗೆ ಗೊತ್ತಾಗೋಗುತ್ತೆ, ಅಂದರೆ ಶೀ ಈಸ್ ಮೈ ಮದರ್ ಅನ್ನೋ ಫೀಲ್ ಗೊತ್ತಾಗೋಗುತ್ತೆ. ಆ ಖುಷಿಲೇ ಇರೋವಂಥ ಒಬ್ಬ ವ್ಯಕ್ತಿಗೆ ಎಗೇನ್ ಫಿಸಿಕಲ್ ಪೇಯ್ನ್ ಅಂತ ಆಗೋದೆ ಅಮ್ಮನಿಂದ ಎಗೇನ್. ಕರೆಕ್ಟ್. ಅಂದರೆ ಖುಷಿ ಕೊಡೋದು ತಾಯಿನೇ, ದುಃಖನೂ ತಾಯಿಯಿಂದ ಆಗೋಯ್ತಲ್ಲ ಅಂತ ಅವನಿಗೆ. ಅಂದರೆ ಅದನ್ನು ನಾನು ಹೊಡೆದಿದ್ರೆ ಅವ್ನಿಗೇನು ಇಂಪ್ಯಾಕ್ಟೇ ಆಗ್ತಾ ಇರಲಿಲ್ಲ, ಸುಮ್ಮನೆ ಆಗ್ಬಿಡೋನೇನು. ಅವ್ರ ಅಮ್ಮ ಹೊಡೆದಾಗ ಅವನಿಗೆ ಒಂದು ಶಾಕ್ ಅದು. ಅಂದರೆ ಅಮ್ಮ ಬೇಕು ಅಂತ ಬಂದವನಿಗೆ ಸಾರಿ ಕೇಳೋ ಪರಿಸ್ಥಿತಿ. ಆಮೇಲೆ ಅವನಿಗೆ ಸಾರಿ ಅಂದ್ರೆ ಏನು ಅಂತಾನೂ ಗೊತ್ತಿಲ್ಲ. ಇವನು ಹೇಳ್ತಾನೆ, ನಾನು ಸಾರಿ ಕೇಳು ಅಂತೀನಿ, ಅವ್ನು ಸಾರಿ ಅಂತಾನೆ. ಅವನ ಪ್ರಕಾರ ಸಾರಿ ಸುಮ್ಮನೆ ಹೇಳ್ಬೇಕು. ನಾನು ಅದೇ ಹೇಳ್ತಾ ಇರೋದು, ಅವನು ಯಾವುದನ್ನು ಸಾರಿ ಅನ್ನೋದು ಅವನಿಗೆ ಗೊತ್ತಿಲ್ಲ. ಅಮ್ಮ ಸಾರಿ ಅಂದ್ರೆ ಅಮ್ಮ ಹೊಡಿಯಲ್ವೇನೋ ಅನ್ನೋ ಫೀಲ್ ಅಷ್ಟೇ. ಇವಾಗ ನಮಗೆ ಹೇಳೋರಲ್ಲ ಸಾರಿ ಕೇಳು ಅಂತ ಸೇಮ್ ಫೀಲು. ಅದರಿಂದ ಏನು ಆಫ್ಟರ್ ಎಫೆಕ್ಟು ಗೊತ್ತಿಲ್ಲ ಅವನಿಗೆ. ಯಾವಾಗ ತಾಯಿಯಿಂದ ಅವನಿಗೆ ಒಂದು ವಾಮ್ತ್ ಸಿಕ್ತು, ಯಾವಾಗ ತಾಯಿಯಿಂದ ಒಂದು ಪೇಯ್ನ್ ಸಿಕ್ತು, ನನಗೆ ಆ ಪೇಯ್ನ್ ಸಿಗೋದೇ ಬ್ರೇಕಿಂಗ್ ಪಾಯಿಂಟ್. ಪರ್ಫೆಕ್ಟ್. ಅಲ್ಲಿವರೆಗೂ ನನಗೂ ಸಮಸ್ಯೆ ಇದೆ. ಸೊ ಆದರೆ ನಾನು ಅದನ್ನು ಕನ್ವಿನ್ಸ್ ಮಾಡಬೇಕು, ಇದು ಇಲ್ಲಿದೆ, ಈ ಪೇಯ್ನ್ ಇಲ್ಲಿದೆ ಗುರು, ಈ ಪ್ರಪಂಚದಲ್ಲಿ ಈ ಪೇಯ್ನ್ ತುಂಬ ಸ್ಟ್ರಾಂಗ್ ಆಗಿದೆ, ಬೇರೆ ಫಾರ್ಮಲ್ಲಿದೆ ಅನ್ನೋದು ನಾನು ಕನ್ವಿನ್ಸ್ ಮಾಡಲೇಬೇಕಿತ್ತು. ಅದಕ್ಕೋಸ್ಕರ ಡೈರೆಕ್ಟಾಗಿ ಅನಾಥಾಶ್ರಮಕ್ಕೆ ಶಿಫ್ಟ್ ಮಾಡ್ತೀನಿ ಕತೆನ. ಇವನ್ ಒಳಗಡೆ ಆಲ್ರೆಡಿ ಒಂದು ಪೇಯ್ನ್ ಅಂದರೆ ಏನೋ ಒಂದು ಇದೆ ಅಂತ ಗೊತ್ತಾಗಿದೆ, ಪ್ರಪಂಚದಲ್ಲಿ ಆ ಪೇಯ್ನ್ ಇದೆ ಅನ್ನೋದು ಗೊತ್ತಿಲ್ಲ ಅವನಿಗೆ. ಯಾಕಂದರೆ ಅವ್ನು ಬರಬೇಕಾಗಿರೋದು ಈ ಪ್ರಪಂಚಕ್ಕೆ, ಈ ಸಮಾಜಕ್ಕೆ ಬರಬೇಕು. ಮೇ ಬಿ ನಾನು ಅಮ್ಮನ ಜೊತೆ ಇದ್ದು ಹೊಡೆದು ಬಡ್ದು ಅಮ್ಮನ ಜೊತೆ ಇದ್ರು ಓಕೆ, ಬಟ್ ಅಪ್ಪ ಅಮ್ಮನೇ ಇಲ್ಲ ಅಂದರೆ ಹಿಂಗೆ ಜೀವನ. ಹೊಡೆಯೋಕ್ಕೂ ಯಾರೂ ಇಲ್ಲ, ಸಾರಿ ಕೇಳೋಕ್ಕೂ ಯಾರೂ ಇಲ್ಲ ಅಂದರೆ ಹಿಂಗೆ ಜೀವನ. ಆ ಪೇಯ್ನ್ ನಾನು ಅವನಿಗೆ ಫೀಲ್ ಮಾಡಿಸ್ಲೇಬೇಕಿತ್ತು.
ನಿಮಗೆ ಅಮ್ಮ ಒಂದು ತೊತ್ತು ಊಟ ಮಾಡಿಸಿ ಹೊಡಗ್ರು ಓಕೆ, ಒಂದ್ ತುತ್ತು ಊಟ ಮಾಡಿಸೋಳ ಇಲ್ಲ ನನ್ನ ಜೊತೆ ಅನ್ನೋದು ಹಿಂಗಿರುತ್ತೆ ಫೀಲು. ಪರ್ಫೆಕ್ಟ್, ಐ ಆಮ್ ಕನ್ವಿನ್ಸ್ಡ್. ಅವನಿಗೆ ಅದು ಪೇನ್ ಅರ್ಥವಾಗಬೇಕು, ಆಗ್ಲೇನೆ ಅವನಿಗೆ ಈ ಭೂಮಿ. ಅಂದ್ರೆ ನಾನು ಅಲ್ಲೊಂದು ಡೈಲಾಗ್ ಹೇಳ್ತಿದ್ದೀನಿ, ನಾನು ಹುಟ್ಟಕ್ ಮುಂಚೆನೆ ನಮ್ಮ ಅಪ್ಪ ಅಮ್ಮ ಯಾರು ಅಂತ ಗೊತ್ತು, ನಿಮ್ಗೆ ಹುಟ್ಟಿದ ಮೇಲೂ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ವಾ ಅನ್ನೋ ಡೈಲಾಗ್ ಏನಿದೆ ಅದು ಆಕ್ಚುಲಿ ಶಾಕ್ ಅವ್ನಿಗೆ. ಅಂದ್ರೆ ಪ್ರಪಂಚದಲ್ಲಿ ಅಪ್ಪ ಅಮ್ಮ ಇಲ್ದಲೇ ಇರ್ತಾರ ಅಂತ. ಯಾಕೆಂದ್ರೆ ಜಗನ್ಮಾತೆ ಏನ್ ಹೇಳಿರ್ತಾಳೆ, ಒಂದ್ ಗಂಡು ಒಂದ್ ಹೆಣ್ಣು ಸೇರ್ಬೇಕು, ಅಮ್ಮ ಅಪ್ಪ ಅಂತ ಇರ್ತಾರೆ, ಹೋಗ್ಬೇಕು ಅಂತ. ಅವೆಲ್ಲ ಮೀರಿನೂ ಇಲ್ಲ ಅಪ್ಪ ಅಮ್ಮ ಇಲ್ಲ ಎಷ್ಟೋ ಜನಕ್ಕೆ. ನನಗೆ ಆ ಸೋಷಿಯಲ್ ಪೇನ್ ಇದೆಯಲ್ಲ, ಆ ಸೋಷಿಯಲ್ ಪೇನ್ ಅವನ ಮೇಲೆ ನಾನು ಹಾಕ್ಲೇಬೇಕಿತ್ತು. ಕರೆಕ್ಟ್. ಆದ್ರೆ ನನ್ನ ವಾದ ಏನು ಅಂದ್ರೆ, ಪ್ರೇಕ್ಷಕ ಮಗು ಅಲ್ಲ. ಸೊ ನನಗನ್ಸಿದ್ದು ಪ್ರೇಕ್ಷಕ ಮಗು ಅಲ್ಲ, ಥಿಯರಿ ಪರ್ಫೆಕ್ಟ್, ಐ ಆಮ್ ಕನ್ವಿನ್ಸ್ಡ್. ಪೇನ್ ಅವ್ನು ಗೊತ್ತಾಗಬೇಕು. ಅಂಡ್ ಆ ಅಪ್ಪ ಅಮ್ಮನ ಡೈಲಾಗು ನನಗೆ ಹುಟ್ಟಕ್ಕೆ ಮುಂಚೆನೇ ಗೊತ್ತಿತ್ತು, ನಿಮ್ಗೆ ಹುಟ್ಟಿದ ಮೇಲೆ ಗೊತ್ತಿಲ್ಲ, ವರ್ಕ್ಸ್ ಆಸ್ ಅ ಲೈನ್, ಇಟ್ ವರ್ಕ್ಸ್. ಅಂಡ್ ನಿಮ್ಗೆ ಅಂಡ್ ಇದು ಒಂಥರ ಸ್ಟೇಜ್ ಪ್ಲೇ ಥರ ಒಂದು ಬರುತ್ತೆ. ಅಂಡ್ ಅಲ್ಲೇ ಅಲ್ವಾ ಹಾಡು ಬರೋದು ಅನ್ನೋದು. ನನ್ನ ಟೋನಲ್ ಶಿಫ್ಟ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಟ್ರೀಟ್ಮೆಂಟಲ್ಲಿ ಅಲ್ಲಿ ಈಗ ಮಕ್ಕಳು ಇನ್ನೂ ಊಟ ಮಾಡ್ತಿರೋದು, ಆ್ಯಂಡ್ 2-3 ಜನ ತೊಗೊಂಡು ಊಟ ಮಾಡ್ತಿರೋದು, ಆ ಹಾಡಾಗಲಿ, ಆಮೇಲೆ ಈ ವೃದ್ಧಾಶ್ರಮದಾಗಲಿ, ಈ ಲೈಟ್ ಹಾರ್ಟೆಡ್ ಆಗಿ ಎಲ್ಲಿವರೆಗೂ ಬರ್ತಿರೋದು, ನಾನು ಆ ಟೋನಲ್ ಶಿಫ್ಟ್ ಬಗ್ಗೆ ಅಂದರೆ ನಿಮ್ಮ ವಿಜುವಲ್ ಹೇಗಿರುತ್ತೆ, ಇಲ್ಲ ಇದನ್ನ ಎಕ್ಸ್ಟ್ರೀಮ್ಗೆ ತೊಗೊಂಡು ಹೋಗ್ಬಿಡ್ತಾ ಇದೀನಲ್ಲ, ಫ್ರಮ್ ದಿಸ್ ಎಕ್ಸ್ಟ್ರೀಮ್ ಟು ದಟ್ ಎಕ್ಸ್ಟ್ರೀಮ್. ಬಿಕಾಸ್ ಮಕ್ಕಳು ಹಾಗೆ ಊಟ ಮಾಡ್ತಿರೋದು ನೋಡಿದಾಗ ದಟ್ಸ್ ಅನ್ ಎಕ್ಸ್ಟ್ರೀಮ್ ವಿಜುವಲ್, ಹೌದು ರೈಟ್? ಸೊ ಆ ಎಕ್ಸ್ಟ್ರೀಮಿಗೆ ಪುಷ್ ಮಾಡೋ ಐಡಿಯಾ ಏನು ನಿಮ್ಮದು? ಹೌ ಡಸ್ ದ್ಯಾಟ್ ಕಮ್? ಆ ಎಕ್ಸ್ಟ್ರೀಮಿಗೆ ಪುಷ್ ಮಾಡೋ ಐಡಿಯಾ ಏನಕ್ಕೆ ಅಂದರೆ, ನನ್ನ ಕ್ಲೈಮ್ಯಾಕ್ಸು ಹೆವಿ ಕ್ಲೈಮ್ಯಾಕ್ಸ್ ಆ್ಯಕ್ಚುಲಿ, ಅಂದರೆ ವೆರಿ ಹಾರ್ಟ್ ಬ್ರೇಕಿಂಗ್ ಕ್ಲೈಮ್ಯಾಕ್ಸೇ ಇರೋದು. ಇಲ್ಲಿವರೆಗೂ ಒಂದು ನೀವು ಹೇಳಂಗೆ ಲೈಟ್ ಹಾರ್ಟೆಡ್ ಟ್ರಾವೆಲ್ ಮಾಡ್ಕೊಂಡು ಆಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಒಂದೇ ಸರಿ ನಾನು ಟೋನಲ್ ಶಿಫ್ಟ್ ಇಮಿಡಿಯೇಟ್ ಮಾಡಿಲ್ಲ. ನಾನು ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಾಗ್ಲಿಂದನೇ ಸ್ಟೆಪ್ ಬೈ ಸ್ಟೆಪ್ ಟ್ರೈ ಮಾಡಿದ್ದೀನಿ. ಅಂದರೆ ನೀವು ಒಂದು ಘಾಟ್ ಸೆಕ್ಷನ್ ಸಿಗೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕರುಗಳು ಸಿಗತ್ತಲ್ಲ, ಆ ಥರ ಚಿಕ್ಕದಾಗೆ ಮಾಡ್ಕೊಂಬಂದಿದ್ದೀನಿ. ಬಟ್ ನಿಮಗೆ ಯಾವಾಗ ಕುಂತೀಕರಣ ಸಾಂಗ್ ಬರುತ್ತೆ, ಅದು ನನಗೆ ಆಸ್ ಎ ರೈಟರ್ ನನಗೆ ಅದು ಬ್ರೇಕಿಂಗ್ ಪಾಯಿಂಟ್. ಅಂದರೆ ಇಲ್ಲಿವರೆಗೂ ನಾನು ಏನು ನೋಡಿದ್ದೀನಿ ಪ್ರಪಂಚ, ಆ ಪ್ರಪಂಚ ಅಲ್ಲ ಇದು, ಅಥವಾ ನಾನು ಏನು ಅನ್ಕೊಂಬಂದಿದ್ದೀನಿ ಆ ಪ್ರಪಂಚ. ಎಕ್ಸ್ಪೆಷಲಿ ಕುಂತೀಕರಣ ಸಾಂಗು ಏನಕ್ಕೆ ಪ್ಲೇಸ್ ಮಾಡಿದೆ ಅಂದರೆ, ಆಡಿಯನ್ಸ್ಗೂ ಕೂಡ ಅವಾಗಿಂದನೇ ಇದೆಯಲ್ಲ ಗುರು ಈ ಕಾನ್ಸೆಪ್ಟು, ಅಬ್ಸರ್ವ್ ಮಾಡಿಲ್ವಲ್ಲ ಅನ್ನೋ ಒಂದು ಫೀಲ್ ಬರುತ್ತೆ. ನಾ ಜಗದ ಮೊದಲ ಅನಾಥ ಅಂತ ಅವನೊಬ್ಬ ಕರ್ಣ ಹೇಳಿಲ್ಲ ಎಲ್ಲೂ. ನನ್ನ ಪ್ರಕಾರ ಅವ್ನ ಮನಸ್ಸಲ್ಲಿ ಇರ್ಬಹುದೇನು ಈ ಫೀಲು. ಇವತ್ತಿಟ್ಟಿರೋ ಮಗುಗೆ ಅಥವಾ ಹುಟ್ಟಬೇಕು ಅನ್ನೋ ಮಗುಗಲ್ಲ, ಇದು ತಲತಲಾಂತರ ವರ್ಷದಿಂದ ಈ ಫೀಲ್ ಇದೆಯಲ್ಲ ಅನ್ನೋ ಒಂದು ಫೀಲ್ನ ನಾನು ಆಡಿಯನ್ಸಿಗೆ ಪ್ಲೇಸ್ ಮಾಡಲೇಬೇಕಿತ್ತು. ಅವಾಗ ಮಾಡಿದ್ರೆ ನನ್ನ ಪ್ರಕಾರ ಈ ಸಿನಿಮಾ ಆತ್ಮದ ಪಾಯಿಂಟ್ ಆಫ್ ವ್ಯೂ ಇಂದ ಹೋಗೋಕತ್ತು. ನನಗೆ ಆತ್ಮಕ್ಕೆ ಎಷ್ಟು ಪೇಯ್ನು ಅಥವಾ ಎಷ್ಟು ಶಾಕು ನಾನು ಜಾಸ್ತಿ ಬ್ಯಾಂಗ್ ಹೊಡಿತೀನಿ, ಅಷ್ಟೇ ಶಾಕು ಆಡಿಯನ್ಸಿಗೆ ಆಗತ್ತೆ ಅನ್ನೋದು ಆಸ್ ಎ ರೈಟರ್. ಯಾವ ಕ್ಯಾರೆಕ್ಟರ್ನ ಆಡಿಯನ್ಸ್ ಫಾಲೋ ಮಾಡ್ತಾರೆ, ಆ ಕ್ಯಾರೆಕ್ಟ್ರಿಗೆ ನಾನು ಎಷ್ಟು ಶಾಕ್ಗಳನ್ನ ನಾನು ಫೇಸ್ ಮಾಡ್ತಾ ಹೋಗ್ತೀನಿ, ಅಷ್ಟು ಶಾಕ್ ಆಡಿಯನ್ಸಿಗೆ ಆಗತ್ತೆ ಅನ್ನೋ ಒಂದು ಇದರಲ್ಲಿ ನಾನು ಹಾಗೆ ಟೋನಲ್ ಶಿಫ್ಟ್ನ ಮಾಡ್ಕೊಂಬಂದಿದ್ದು. ಅಂದರೆ ನನಗೆ ಬೇರೆ ಸ್ಪೇಸ್ ಇರಲಿಲ್ಲ. ಅಂದರೆ ಈ ಕತೆಗೆ ಎಸ್ಪೆಷಲಿ ಆ ಕುಂತೀಕರ್ಣನ ಎಪಿಸೋಡಿಂದ ತೊಗೊಂಬರೋಕ್ಕೆ ನನಗೆ ಬೇರೆ ಸ್ಪೇಸ್ ಇರಲಿಲ್ಲ. ನನಗೆ ಆ ಇಮ್ಮಿಡಿಯೇಟ್ ಅಮ್ಮ ಹೊಡೆದಿದ್ದು ಶಾಕಿಗೆ ಇನ್ನೊಂದು ಶಾಕು, ನೆಕ್ಸ್ಟ್ ಇನ್ನೊಂದು ಶಾಕು, ಅದಕ್ಕಿಂತ ದೊಡ್ಡ ಶಾಕ್ ಬೇಕು, ಅದಕ್ಕಿಂತ ನೆಕ್ಸ್ಟ್ ದೊಡ್ಡ ಶಾಕ್ ಬೇಕು, ಅದಕ್ಕಿಂತ ದೊಡ್ಡ ಶಾಕ್ ಬೇಕು, ಕ್ಲೈಮ್ಯಾಕ್ಸ್ ಬೇಕು. ಸೊ ನನಗೆ ಅಲ್ಲಿ ಟೈಮ್ ತೊಗೊತ ಬಂದರೆ, ಈ ಶಾಕ್ ಆದಮೇಲೆ ಇನ್ನೊಂದು ಸ್ವಲ್ಪ ಸಮಾಧಾನವಾಗಿ ಹೇಳಿ ಇನ್ನೊಂದು ಶಾಕ್ ಕೊಡೋಣ ಅಂದರೆ, ಇದು ಆ ಥರ ಸೀನ್ಗಳು ಅಲ್ಲ. ಅಂದರೆ ನಾನು ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಒಂದು ಲವ್ ಸ್ಟೋರಿ ಅಂತ ನಾನು ಒಂದು ಲವ್ ಸ್ಟೋರಿ ಬರ್ಕೊತೀನಿ ಅಂದರೆ, ಫಸ್ಟ್ ಅವ್ಳು ಬಂದು ಹೇಳ್ತಾಳೆ ನಂಗೆ ಮನೇಲಿ ಬೇರೆ ಹುಡುಗನ ಹುಡುಕಿದ್ದಾರೆ, ಒಂದು ಚಿಕ್ಕ ಶಾಕು. ನೆಕ್ಸ್ಟ್ ಅವ್ಳದ್ದು ಎಂಗೇಜ್ಮೆಂಟ್ ರಿಂಗ್ ಆಗುತ್ತೆ, ಅದು ಇನ್ನೊಂದು. ಆಮೇಲೆ ಅವ್ಳಿಗೇನೋ ಮದುವೆ ಹುಡುಗನ ಜೊತೆ ಅವ್ಳು ಓಡಾಡ್ತಾ ಇರೋದು ನಾನು ನೋಡ್ತೀನಿ. ಇದು ಗೊತ್ತಿರೋದು ಅಥವಾ ಅನುಭವಿಸಿರೋದು. ಬಟ್ ಈ ಥರ ಕತೆ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಹೊಸ ಥರ ಕತೆ, ನನಗೆ ಶಾಕ್ಗಳು ಇಮಿಡಿಯೇಟೇ ಬೇಕು. ನಾನು ಅಷ್ಟು ಟೈಮ್ ತೊಗೊತವ್ರೆ ಜನಕ್ಕೆ ಕನ್ವಿನ್ಸೇ ಆಗಲ್ಲ. ಇವನು ಹೇಳಿದ್ದೇ ಹೇಳ್ತಾ ಇದ್ದಾನಲ್ಲ ಗುರು, ಅಮ್ಮ ಅಂತಾನೆ, ಇದಂತಾನೆ, ಅದಂತಾನೆ ಅಂತ. ನಂಗೆ ಆ ಯೋಚನೆ ಮಾಡೋಕ್ಕೆ ಸ್ಪೇಸ್ ಬೇಡ. ನನಗೆ ಇಮಿಡಿಯೇಟಾಗಿ ಜನ ಬರಬೇಕು, ಕ್ಲೈಮ್ಯಾಕ್ಸಿಗೆ ರೆಡಿ ಆಗ್ಬಿಡ್ಬೇಕು ಜನ. ಈ ಹೂವಿನ ಜೊತೆ ಹೋಲಿಕೆ ಇದೆಯಲ್ಲ, ನಮ್ಮ ಬದುಕು ಕೂಡ ಹೂವಿನಂತೆ ಇದ್ದಿರಬಹುದಿತ್ತಲ್ಲ ಅಂತ, ಅದು ನಿಮಗೆ ಮುಂಚಿನಿಂದ ಇದ್ದ ಥಾಟ ಅಥವಾ ಈ ಕಥೆಯನ್ನು ಮಾಡಬೇಕಾದ್ರೆ ಹುಟ್ಕೊಂಡ ಒಂದು ಕಂಪ್ಯಾರಿಸನ್ನ? ಮುಂಚೆಯಿಂದ ಇರೋ ಥಾಟ್ ಅಲ್ಲ. ಅಂದರೆ ಮುಂಚೆಯಿಂದ ಇರೋ ಥಾಟ್ ಅಲ್ಲ, ಅಂದರೆ ಕಂಪ್ಯಾರಿಸನ್. ನಗ್ತಾ ಇರಬೇಕು, ಖುಷಿಯಾಗಿರ್ಬೇಕು ಅನ್ನೋದು ಮುಂಚೆಯಿಂದ ಇರೋ ಥಾಟು.
ಈ ಹೂವಿನ ವಿಷಯ ಬಂದಿದ್ದು ಈ ಸಬ್ಜೆಕ್ಟ್ ಬರೆಯೋ ಸ್ಟಾರ್ಟ್ ಮಾಡಿದಾಗ. ಯಾತಕ್ಕೆ ಹೂವಿನ ವಿಷಯ ಬಂತು ತಲೆಗೆ ಅಂದರೆ, ಒಂದು ಇನ್ನೋಸೆಂಟ್ ಸೋಲ್ ಭೂಮಿಗೆ ಬಂದು ಬದುಕಬೇಕು ಅಂತ ಒದ್ದಾಡಿ ವಾಪಸ್ ಹೋಗೋ ಕತೆ ಇರೋದ್ರಿಂದ, ಕತೆ ಪ್ರೋಸೆಸ್ಸಲ್ಲಿ ಈ ಭೂಮಿ ಮೇಲೆ ಏನೇನು ಇನ್ನೋಸೆಂಟ್ ಆಗಿದೆ ಅನ್ನೋದು ತಲೆಗೆ ಬರ್ತಾ ಹೋಗತ್ತೆ. ಯಾವ್ದ್ಯಾವ್ದು ಇನ್ನೋಸೆಂಟ್ ಆಗಿದೆ, ಎಷ್ಟು ಇನ್ನೋಸೆಂಟ್ ಆಗಿದೆ, ಎಷ್ಟು ಇನ್ನೋಸೆಂಟಾಗಿ ಜೀವನ ಮಾಡ್ತಾ ಇದೆ ಭೂಮಿ ಮೇಲೆ ಅನ್ನೋದೆಲ್ಲ ಬರ್ತಾ ಹೋದಾಗ ತುಂಬ ಇದೆ ಕಾಣಿಸುತ್ತೆ. ಎಷ್ಟು ಇನ್ನೋಸೆಂಟ್ ಆಗಿದೆಯಲ್ವಾ, ಇದೆಷ್ಟು ಇನ್ನೋಸೆಂಟ್ ಆಗಿದೆಯಲ್ವಾ, ಅದೆಷ್ಟು ಇನ್ನೋಸೆಂಟ್ ಆಗಿದೆಯಲ್ವಾ, ಇದೇನು ಅನ್ಕೊಂಡಿರ್ಬೋದು, ಅದೇನು ಅನ್ಕೊಂಡಿರ್ಬೋದು ಅಂತ ಏನೇನೋ ಥಾಟ್ಸ್ಗಳು ಬರುತ್ತಲ್ಲ, ಆ ಪ್ರೋಸೆಸ್ಸಲ್ಲಿ ಬಂದಿದ್ದು. ಇವಾಗ ನಾನು ಇನ್ಯಾವುದನ್ನು, ಇವಾಗ ಗಾಳಿನೂ ಇನ್ನೋಸೆಂಟ್ ಆಗಿದೆ, ಅದು ಎಲ್ಲರ ಜೊತೆನೂ ಓಡಾಡತ್ತೆ. ಅದನ್ನು ನಾನು ಸಿನಿಮ್ಯಾಟಿಕ್ಕಾಗಿ ತೋರ್ಸೋಕ್ಕೂ ಆಗಲ್ಲ, ವಿಷುವಲ್ ಮಾಡೋಕ್ಕೂ ಆಗಲ್ಲ. ನೀರನ್ನೂ ಮಾಡ್ಬೋದು, ಬೆಳಕನ್ನೂ ಮಾಡ್ಬೋದು, ಏನನ್ನಾದರೂ ಮಾಡ್ಬೋದು. ಆದರೆ ಆ ಹೂವು ಅನ್ನೋದಿದೆಯಲ್ಲ, ಅದು ಆ್ಯಕ್ಚುಲಿ ಜನಕ್ಕೆ ಆಲ್ರೆಡಿ ಎಮೋಷನಲಿ ಕನೆಕ್ಟೆಡ್. ಹೂವಷ್ಟು ಕನೆಕ್ಟೆಡ್ಡು ಇನ್ಯಾರ ಜೊತೆನೂ ಜನ ಅಷ್ಟು ಕನೆಕ್ಟ್ ಆಗಿದ್ದಾರೆ. ಯಾಕಂದರೆ ಒಂದು ಹುಡುಗಿಗೆ ಪ್ರಪೋಸ್ ಮಾಡೋದವ್ರು ಹೂ ಕೊಡ್ತಾರೆ, ದೇವ್ರಿಗೆ ಒಂದು ಹೂವು ಇಡ್ತಾರೆ, ಯಾರೋ ಹೂ ಕೊಟ್ಟರೆ ಕಣ್ಣಿಗೆ ಹೊತ್ಕೊಂಡು ಈಗ ಇಟ್ಕೊತಾರೆ. ಸೊ ಹೂವಿಗೂ ಮತ್ತು ಮನುಷ್ಯನಿಗೂ ಒಂದು ಬೇರೆ ಥರ ಕನೆಕ್ಷನ್ ಇದೆ. ನಾವು ನೀರನ್ನು ತೀರ್ಥ ಅಂತ ಹೇಳ್ಕೊಟ್ರೆ ಮಾತ್ರ ಜನ ಕಣ್ಗೊತ್ಕೊಂತಾರೆ, ಬಿಟ್ರೆ ತೀರ್ಥ ಅನ್ನಲಿಲ್ಲ ಅಂದರೆ ನೀರು ಜೊತೆ ಅಷ್ಟೊಂದು ಎಮೋಷನಲಿ ಕನೆಕ್ಟೆಡ್ ಇಲ್ಲ ಜನ. ಬಟ್ ಹೂ ಜೊತೆ ತುಂಬ ಎಮೋಷನಲಿ ಕನೆಕ್ಟೆಡ್ ಇದ್ದಾರೆ. ಸೊ ನನಗೆ ಆ ಹೂವನ್ನ ಮೆಟಫರಾಗಿ ಯೂಸ್ ಮಾಡ್ಬೋದು ಈ ಪಿಕ್ಚರಲ್ಲಿ. ಅಂದರೆ ಸ್ಟ್ರಾಂಗಾಗಿ ಅನ್ಸುತ್ತೆ ಜನಕ್ಕೆ, ಯಾಕೆ ಹೂ ಥರ ಇಲ್ಲ ನೀನು ಅಂದರೆ ಸಾವಿರ ಕನೆಕ್ಟ್ ಆಗ್ತಾರೆ ಜನ ಅಂತ ಅನ್ಸುತ್ತೆ. ಚೆನ್ನಾಗಿದೆ. ಅದು ಸೂಪರ್ಬ್ ಕಂಪ್ಯಾರಿಸನ್. ನಿಮ್ಮ ಪಾತ್ರಕ್ಕೆ ಬರೋಣ. ಅಂದರೆ ಇಡೀ ಫಿಲಮನ್ನು ವಾಚಬಲ್ ಅನ್ನೋದಕ್ಕಿಂತ ಬಿಲೀವಬಲ್ ಮಾಡಿಸೋದು ನಿಮ್ಮ ಪಾತ್ರ. ಬಿಕಾಸ್ ಅದು ಅಷ್ಟು ರಿಯಲ್ ಆಗೇ ನೀವು ತೋರಿಸ್ಬಿಟ್ಟಿದ್ದೀರಿ. ಆ್ಯಂಡ್ ಕ್ರೀಡೆ ಅಂದರೆ ಪಾಸಿಟಿವಿಟಿ ನನ್ನ ಪ್ರಕಾರ. ಯಾಕಂದರೆ ಅವನು ಸಾವನ್ನು ಕೂಡ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಅವನು ಡೈಲಾಗು ಚೆನ್ನಾಗಿದೆ, ಇದ್ದಾಗ ಬರೀ ಒಂದೇ ದೇಹದಲ್ಲಿ ಆತ್ಮ ಇರುತ್ತೆ, ಹೋದ್ಮೇಲೆ ಎಲ್ಲ ಕಡೆ ಇರುತ್ತೆ ಅನ್ನೋದು. ಆ್ಯಂಡ್ ಅದೇ ನೀವು ಹೇಳಿದಾಗ ತನ್ನ ಹೈಟ್ ಬಗ್ಗೆನೂ ಅವನಿಗೇನು ಕೇರ್ ಇಲ್ಲ, ಅದನ್ನು ಹೇಳ್ಕೊಳ್ತಾನೆ ಅನ್ನೋದು. ರೈಟ್. ಸೊ ಇಸ್ ದ್ಯಾಟ್ ಹೌ ಯು ಲುಕ್ ಎಟ್ ಲೈಫ್ ಆಲ್ಸೋ? ಹೌದು. ಅದು ಏನಂದರೆ, ನಾನು ಕುಳ್ಳ ಆ್ಯಕ್ಚುಲಿ, ಅಂದರೆ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕುಳ್ಳನೇ. ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಕುಳ್ಳ ಅಂತಲೇ ಕರೆಯೋರು. ನಮ್ಮ ಸ್ಕೂಲಲ್ಲೆಲ್ಲ ತುಂಬ ಗಲಾಟೆ ಆಗೋದು. ಅಂದರೆ ಬಾಡಿ ಶೇಮಿಂಗು, ಯಾರು ಕುಳ್ಳ ಡುಮ್ಮ ಅಂತ ಜಗಳನೇ ಆಡೋರು. ಹೋಗಿ ನೀನು ಅವನ ನಂಗೆ ಕುಳ್ಳ ಅನ್ನೋಕ್ಕೆ ಅಂತ. ಬಟ್ ನಂಗೆ ಯಾವತ್ತೂ ಹೌದು ನಾನು ಕುಳ್ಳ ಇದ್ದೀನಿ, ಕುಳ್ಳ ಅಂತಾರೆ, ಅದರಲ್ಲಿ ಏನೋ ಒಂಥರ ಫೀಲಿಂಗು. ಅದನ್ನು ಮೀರಿ ನಾನು ಉದ್ದಾಗಕ್ಕೆ ಟ್ರೈ ಮಾಡಲಿಲ್ಲ. ಯಾಕೆ? ಅದಕ್ಕೊಂದು ಕಾರಣ ಏನಿದೆ ಅಂದರೆ, ನನ್ನ ಲಾಸ್ಟ್ ನಿಮ್ಮ ಜೊತೆ ಮಾತಾಡೋಕ್ಕಾರೆ ನನಗೆ ಕ್ರಿಕೆಟ್ ಯಾವ ಮಟ್ಟಕ್ಕೆ ಹುಚ್ಚಿತ್ತು ಅಂದರೆ, ನನಗೆ ತೆಂಡೂಲ್ಕರ್ಗಿಂತ ನಾನು ಉದ್ದ ಆಗಬಾರ್ದು ಅಂತ. ತೆಂಡೂಲ್ಕರ್ ಒಂದು 5'4" ಇರ್ಬೋದೇನೋ, ನಾನು ಅಷ್ಟೇ ಇರಬೇಕು. ಸೊ ಎಕ್ಸ್ಪೆಷಲಿ ಕ್ರಿಕೆಟಲ್ಲಿ ನಿಮಗೆ ಹೈಟ್ ಕಮ್ಮಿ ಇದ್ದಷ್ಟು ಸ್ಟ್ರೋಕ್ಸ್ ಚೆನ್ನಾಗಿ ಕಾಣುತ್ತೆ, ಹೊಡೆಯೋದು ಫುಟ್ವರ್ಕ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಕುಳ್ಳ ಇದ್ದೀನಿ ಅನ್ನೋದು ನನಗೆ ಹೆಮ್ಮೆ. ನಾನು ಹೊಡೆದ್ರೆ ಕ್ರಿಕೆಟಲ್ಲಿ ಸಖತ್ತಾಗಿ ಕಾಣುತ್ತೆ ಗುರು, ನಾನು ಯಾಕೆ ಉದ್ದಾಗಿ ನಾನು ಕ್ರಿಕೆಟ್ ಸ್ಕಿಲ್ನೆಲ್ಲ ಹಾಳು ಮಾಡ್ಕೋಬೇಕು ಅನ್ನೋದು. ಸೊ ನಾನು ಹಾಗೆ ಬೆಳೆದಿದ್ದು. ಸೊ ನನಗೆ ಯಾವತ್ತು ಆ ಕುಳ್ಳ ಇದು ನನಗೇನು ಫೀಲೇ ಇಲ್ಲ. ನನಗೆ ಐ ಆಮ್ ಹ್ಯಾಪಿ, ನಾನು ಎಲ್ಲ ಥರನೂ ಹ್ಯಾಪಿ. ಸೊ ನಾನು ಲೈಫ್ ನೋಡೋ ಪರ್ಸ್ಪೆಕ್ಟಿವ್ ಹೆಂಗಿರೋದ್ರಿಂದ ವೆರಿ ನೈಸ್. ಅದು ಲೈಟರ್ ನೋಟ್ ಹೇಳಬೇಕು ಅಂದರೆ ನಿಮ್ದು ಇದ್ದಿದ್ದು ಕಾಫಿ ಅಂಗಡಿ, ಕಾಂಪ್ಲಾನ್ ಅಂಗಡಿ ಇದ್ದಿದ್ರೆ ನನಗೆ ಹಾಗೇನೆ ಪಾಪ ನಾನು ಇವ್ರ ಬಗ್ಗೆ ಕೌಸಲ್ಯ ಸುಪ್ರಜಾ ರಾಮದಲ್ಲೂ ಸರಿಯಾಗಿ ಹೇಳಿಲ್ಲ ಅಂತ ಅನ್ಸುತ್ತೆ. ಅಂದರೆ ಅವ್ರ ಬಗ್ಗೆ ಹೇಳಿದ ಮೇಲೂ ಮರ್ತೋಗಿದೆ. ವೆರಿ ಕನ್ವಿನ್ಸಿಂಗ್ ಆ್ಯಕ್ಟರ್ ಬೃಂದಾ. ತುಂಬ ಕನ್ವಿನ್ಸಿಂಗ್. ಯಾಕಂದರೆ ಆ ಫಿಲ್ಮಲ್ಲೂ ಹಾಗೆ ಈ ಫಿಲ್ಮಲ್ಲೂ ಹಾಗೆ ಯಾವ ಒಂದು ದೃಶ್ಯದಲ್ಲೂ ಕೂಡ ಅವರು ಅಂಡರ್ ಕಾನ್ಫಿಡೆಂಟ್ ಆಗಿದ್ದಾರೆ ಅಥವಾ ಟೆಂಟೇಟಿವ್ ಆಗಿದ್ದಾರೆ ಅಂತ ನಮ್ಗೆ ಅನ್ಸಲ್ಲ. ಅವ್ರು ಹಗ್ ಮಾಡುವಾಗಿರಲಿ ಅಥವಾ ಕೊನೆಯಲ್ಲಿ ಈ ಹೂವು ಅನ್ನೋದು 1-2 ಡೈಲಾಗು, ಆಮೇಲೆ ಕೊನೆಯಲ್ಲಿ 1-2 ಡೈಲಾಗ್ ಎಲ್ಲ ಬರುತ್ತೆ. ಬಟ್ ಅಷ್ಟೇ ಸ್ಪೇಸ್ ಸಿಕ್ಕಿದ್ರು ಕೂಡ ಬೃಂದಾ ಅವ್ರು ಹೇಳುವಾಗ, ಇಲ್ಲ ನಾನು ನಿನ್ನ ಹೂವಾಗಿ ನೋಡ್ಕೊಳ್ತೀನಿ, ಹೂವಿನಂತೆ ನೋಡ್ಕೊಳ್ತೀನಿ ಅಂದಾಗ ಇಟ್ ಇಸ್ ಕನ್ವಿನ್ಸಿಂಗ್. ಪ್ಲೀಸ್ ಟೆಲ್ ಅಸ್ ಅಬೌಟ್ ಹರ್. ನನಗೆ ಬೃಂದಾ ಅವ್ರದ್ದು ತುಂಬ ಖುಷಿ ಆಗೋದೇನೆಂದರೆ, ಶಿ ಟುಕ್ ಫಿಲಮ್ ಸೋ ಸೀರಿಯಸ್ಲಿ. ಅಂದರೆ ಸಿನಿಮಾ ಅನ್ನೋದನ್ನು ಅವ್ರು ತುಂಬ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿಬಿಟ್ಟಿದ್ದಾರೆ. ವೆರಿ ಗುಡ್ ಆರ್ಟಿಸ್ಟು. ಅಂದರೆ ನೀವು ಅವ್ರ ಜೊತೆ ಸೀನ್ ಡಿಸ್ಕಷನ್ ಮಾಡಬೇಕಾದ್ರೆ ಅವ್ರಿಗೆ ಕನ್ವಿನ್ಸ್ ಆದರೆ ಮಾತ್ರ ಅವರು ಅದನ್ನು ಮುಂದುವರಿತಾರೆ, ಇಲ್ಲಾಂದರೆ ತುಂಬ ಟ್ರೈ ಮಾಡ್ತಾರೆ, ಸರ್ ನನಗೆ ಇದು ಕನ್ವಿನ್ಸ್ ಆಗ್ತಾ ಇಲ್ಲ ಅಂತ. ನನಗೆ ಈ ಸಿನಿಮಾದಲ್ಲಿ ಮಗು ಥರ ಅವ್ಳು ಫೀಲ್ ಮಾಡಬೇಕು, ಬಟ್ ಅವ್ನ ಮಗು ಅಲ್ಲ, ಅವನೊಬ್ಬ ಅಡಲ್ಟು. ನನಗೂ ಡೌಟ್ ಇತ್ತು, ಈಗ ನೋಡೋರಿಗೆ ಯಾವ ಒಂದು ಏಜಿಗೆ ಬಂದಿರೋ ಹುಡುಗನ ಮಗ ಮತ್ತು ಅಮ್ಮ ಅಂತ ಹಿಂಗೆ ಕನ್ವಿನ್ಸ್ ಮಾಡೋದು
ಅದು ನನಗೂ ಡೌಟ್ ಇತ್ತು. ನಂಗೆ ಶೂಟಿಂಗ್ ಹೋದಾಗಲೂ ಹೆಂಗೆ ಯಾವ ಎಕ್ಸ್ಪ್ರೆಷನಲ್ಲಿ ಕನ್ವಿನ್ಸ್ ಆಗ್ತಾರೆ ಜನ ಅಂತ. ವೆರಿ ಫಸ್ಟ್ ಟೈಮು ಮದುವೆ ಮನೆಯಿಂದ ಓಡ್ ಬಂದು ಆಚೆ ನಿಂತಾಗ ಅವನು ಅಮ್ಮ ಅಂತಾನೆ, ಇವರು ತಬ್ಗೋತಾರೆ. ಆ ತಬ್ಗೊಳೋದಕ್ಕಿಂತ ಒಂದು 2 seconds ಮುಂಚೆ ಒಂದು ರಿಯಾಕ್ಟ್ ಮಾಡ್ತಾರೆ. ಆ ರಿಯಾಕ್ಷನ್ ಏನು ಅಂದರೆ, ನನ್ನ ಮಗ ಅನ್ನೋ ರಿಯಾಕ್ಷನ್ ಅಲ್ಲ, ಪಾಪ ನನಗೋಸ್ಕರ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಗುರು, ನನಗೋಸ್ಕರ ಬಂದಿದೆಯಲ್ಲ ನೀನು ಅನ್ನೋ ಫೀಲು, ಒಂದು ಸಿಂಪತಿ ಫೀಲು. ಅಂದರೆ ಆ ಸೂಕ್ಷ್ಮ ಎಕ್ಸ್ಪ್ರೆಷನ್ ಇದೆಯಲ್ಲ, ಅಂದರೆ ನೀನು ನನ್ನ ಮಗ ಅಂತ ತಪ್ಕೊಂಡ್ರು ಹಾಳಾಯಿತು ಸಿನಿಮಾ, ಅಥವಾ ಸುಮ್ಮನೆ ತಪ್ಕೊಂಡ್ರು ಹಾಳಾಯಿತು ಸಿನಿಮಾ. ಅನ್ನೋನ್ ಅಡಲ್ಟ್ನ ಅವ್ನು ಯಾರು ಅಂತ ಗೊತ್ತಿಲ್ಲದ ಒಬ್ಬ ಗಂಡಸನ್ನ ಒಂದು ಸಿಂಪತಿಯಿಂದ ತಬ್ಕೊಳ್ಳೋದಿದೆಯಲ್ಲ, ಆ ಎಕ್ಸ್ಪ್ರೆಷನ್ನು ಅವ್ರು ತುಂಬ ಟೈಮ್ ತೊಗೊಂಡು ಮಾಡಿದ್ರು. ಸರ್ ಇದು ಈ ಪಾಯಿಂಟ್ ನಾನೊಂದು ಎಕ್ಸ್ಪ್ರೆಷನ್ ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟೆ ಮಾಡಿದ್ರು ಅವರು. ನನಗೆ ಅದು ಮಾನಿಟ್ರಲ್ಲಿ ನೋಡ್ದಲೇ ಗೊತ್ತಾಯ್ತು, ಈ ಎಕ್ಸ್ಪ್ರೆಷನ್ ವರ್ಕ್ ಆಗತ್ತಿದು, ಇದು ಬೇಕಿತ್ತು ಅಂತ. ಸೊ ಅಷ್ಟು ಒಳ್ಳೆ ನಟಿ ಬೃಂದಾ ಆಚಾರ್ಯ ಅವರು. ಆಮೇಲೆ ತುಂಬ ಸೂಕ್ಷ್ಮವಾಗಿರೋ ನಟಿ. ಅಂದರೆ ಅದು ಎಂಥದೇ ಸೀನ್ ಆಗಲಿ, ಅವರ ಜಾಗ ಏನಿದೆ, ಆ ಸ್ಪೇಸ್ ಏನಿದೆ, ಅದನ್ನು ತುಂಬ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಿಕೊಂಡು ಅದಕ್ಕೆ ಅವರಿಂದ ಎಷ್ಟು 100% ಎಫರ್ಟ್ ಹಾಕಕ್ಕೆ, ಆಮೇಲೆ ಆಪೋಸಿಟ್ ಇರೋರ್ನು ಒಳಗೆ ಹೇಳ್ಕೊಂಡ್ರೆ ಈ ಥರ ಮಾಡೋಣ ಸರ್ ಅಂತ ಅಷ್ಟು ಸೀರಿಯಸ್ ಆಗಿ ಆ್ಯಕ್ಟ್ ಮಾಡೋಂಥ ನಟಿ. ಆ ಥರದವ್ರು ಆ್ಯಕ್ಚುಲಿ ಜಾಸ್ತಿ ಜನ ಬರ್ಬೇಕು. ಆಮೇಲೆ ತುಂಬ ಶುದ್ಧವಾಗಿ ಕನ್ನಡ ಮಾತಾಡ್ತೀನಿ, ಆಮೇಲೆ ತುಂಬ ಶುದ್ಧವಾಗಿ ಕನ್ನಡ ಬರೀತಾರೆ, ಭಾರಿ ಚೆನ್ನಾಗಿದೆ ಅವ್ರ ಹ್ಯಾಂಡ್ ರೈಟಿಂಗು. ನಂಗೆ ಅಪರೂಪ ಕನ್ನಡ ಬರೆಯೋದು ನೋಡೋರ್ನೇ ಅಪರೂಪ. ಅಷ್ಟು ದುಂಡಕ್ಕೆ ಹೆಂಗೆ ಬರೀತಾರೆ ಇವ್ರು ಕನ್ನಡ, ನನಗೆ ಶಾಕು. ಸೊ ಸಿನಿಮಾನ ತುಂಬ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಿರೋಂಥ ನನಗೆ. ಹಾಗೇನೆ ಸುಂದರ್ ಅವರು ನಿಮ್ಮ ಎಲ್ಲ ಚಿತ್ರಗಳಲ್ಲಿದ್ದಾರಾ? ಇಲ್ಲ, ಮ್ಯಾನ್ ಆಫ್ ದ ಮ್ಯಾಚ್ ಮ್ಯಾಚ್ ಮತ್ತೆ ಇದು ಅಲ್ವಾ, ಅವರ ಪಾತ್ರ, ಅವರ ಗೆಟಪ್, ಲುಕ್ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅಟ್ ಒನ್ ಪಾಯಿಂಟ್ ಸ್ವಲ್ಪ ಅನ್ನಿಸ್ತು, ಅಯ್ಯೋ ಇವ್ರನ್ನ ಯಾಕೆ ಇನ್ನೂ ಇವ್ರಿಗೆ ಏನಾದರೂ ಕೊಡ್ಬೋದಿತ್ತಲ್ಲ ಅಂತ. ಬರ್ದಿದ್ರೆ ಏನಾದರೂ ಅಥವಾ ಯೋಚನೆ ಮಾಡಿದೆ? ಅದೆಲ್ಲ ಆವಾಗಲೇ ಹೇಳ್ದಂಗೆ ಇನ್ನೊಂದು ವರ್ಷನಲ್ಲಿ ಅವ್ರದ್ದು ಹರಿಣಿ ಮೇಡಮ್ಮು, ಸುಂದರ್ ಸರು, ವೀಣಾ ಮೇಡಮ್ಮು, ದೊಡ್ಡಣ್ಣವ್ರದೆಲ್ಲ ಇನ್ನೊಂದಷ್ಟಿತ್ತು. ಬಟ್ ಯಾವಾಗ ಇದು 4 ಜನದ್ದು ಹುಡುಗರದು ಜರ್ನಿ ಅಂತ ಆಯಿತು, ಅದು ಇದಾಯಿತು. ಆಮೇಲೆ ನಾನು ಸುಂದರ್ ಸರ್ದು ಅವ್ರು ತುಂಬ ರೂಪಸ್ಥ ಆ್ಯಕ್ಚುಲಿ. ಅವರು ವೆರಿ ಇದು ಒಂಥರ ಹ್ಯಾಂಡ್ಸಮ್. ಇದು ನಾನು ಒಂದು ಪ್ರಾಪರ್ ಇಂಡಿಯನ್ ಮ್ಯಾನ್, ಪ್ರಾಪರ್ ಇಂಡಿಯನ್ ಮ್ಯಾನ್. ಅದನ್ನ ನಾವು ತುಂಬ ಸಿನಿಮಾದಲ್ಲಿ ನೋಡಿದ್ದೀವಿ ಅವ್ರನ್ನ ಆ ಥರ. ನನಗೆ ಈ ಪಿಕ್ಚರಲ್ಲಿ ಆಮೇಲೆ ಭಾರಿ ಒಳ್ಳೆ ನಟ ಸರ್. ಹೆಂಗೆ ಬೃಂದಾಚಾರ್ಯ ಅಂದರೆ ಈ ಸಿನಿಮಾದಲ್ಲಿ ಮಾಡಿರೋರೆಲ್ಲ ತುಂಬ ಒಳ್ಳೆ ಆರ್ಟಿಸ್ಟ್ಗಳೇ. ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ವೆರಿ ಸ್ಪಾಂಟೇನಿಯಸ್ ಆ್ಯಕ್ಟರ್ಸ್ ಎಲ್ಲರೂ. ಅಂದರೆ ನೀವು ಅವ್ರನ್ನ ಹೆಂಗೆ ಬೇಕಾದ್ರೂ ಆ ಮೂಮೆಂಟಿಗೆ ಚೇಂಜ್ ಮಾಡ್ಬೋದು. ನೀನು ಅವಾಗ ಹೇಳಿದ್ದು ಒಂಥರ, ಇವಾಗ ಹೇಳಿದ್ದು ಒಂಥರ, ಯಾವ್ದು ಟೈಮ್ ಬೇಕು ಅಂತಿಲ್ಲ. ವೆರಿ ಸ್ಪಾಂಟೇನಿಯಸ್. ಅಂದರೆ ಅದು ಒಬ್ಬ ಕ್ರಿಯೇಟರ್ಗೆ, ಒಬ್ಬ ಮೇಕರ್ಗೆ ಎಷ್ಟು ಯೂಸ್ಫುಲ್ ಆಗ್ಬಿಡುತ್ತೆ ಅಂದರೆ, ಸೆಕೆಂಡಿಗೆ ನಾನು ಚೇಂಜ್ ಮಾಡಿಬಿಡ್ಬೋದು. ಇದು ಬೇಡ, ಈ ಥರ ಮಾಡೋಣ ಅಂದರೆ ಹಂಗೆ ಮಾಡ್ತಾರೆ. ಸುಂದರ್ ಸರ್ ಅಷ್ಟೇ, ಆ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ಅಂತ ಕ್ಯಾರಿ ಮಾಡಿದ್ದಾರೆ ಅಂದರೆ ನೋಡೋಣ ಅನ್ಸತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಹೊತ್ತು ಬಂದಿದ್ರೆ ಚೆನ್ನಾಗಿರೋದಲ್ವ. ಅಂದರೆ ಅದು ಹ್ಯೂಮರ್ದು ಇನ್ನೊಂದು ಶೇಡು. ಅಂದರೆ ಲವ್ಲವಿಕೆಯಿಂದ ಡೈಲಾಗ್ಗಳು ಹೊಡ್ಕೊಂಡು ತಮಾಷೆಯಾಗಿ ಮಾಡೋ ಹ್ಯೂಮರ್ ಒಂದು ಕಡೆ ಆದರೆ, ಸುಸ್ತಾಗಿ ಸ್ವರ್ಗೋಗಿ ಮಾತಾಡೋಕ್ಕೆ ಕಷ್ಟಪಟ್ಟು ಅದು ಹ್ಯೂಮರ್ದು ಇನ್ನೊಂದು ಸೂಪರ್ವಾಗಿ ಮಾಡಿದ್ದಾರೆ. ಪ್ಲಸ್ ಅವರ ಲುಕ್ಕಲ್ಲಿ ಆ ಲುಕ್ಕೇ ಎಷ್ಟೋ ವಿಷಯಗಳನ್ನು ಹೇಳುತ್ತೆ. ಅಂದರೆ ಈತನಿಗೆ ಸುಸ್ತಾಗ್ಬಿಟ್ಟಿದೆ ಲೈಫಲ್ಲಿ. ಹೌದು ಅನ್ನೋದು ನೋಡಿ. ಅಲ್ಲಿ ಏನು ಸೂಕ್ಷ್ಮ ಇದೆ ಅಂದರೆ, ಅವ್ರಿಗೆ ಮಕ್ಕಳಾಗಿರಲ್ಲ, ಅವ್ರಿಗೆ ಮಕ್ಕಳಿಲ್ಲ, ನಾನು ಅವ್ರ ಮನೇಲಿ ಇರ್ತೀನಿ. ಅಂದರೆ ಒಬ್ಬ ಮನುಷ್ಯನ ಫಿಸಿಕಲ್ ಸುಸ್ತಿಗೆ ಅವ್ನು ಎಷ್ಟೋ ಮೆಂಟಲ್ ಪ್ರೆಷರ್ಗಳ ಕಾರಣ ಇರುತ್ತೆ. ಆಮೇಲೆ ಅವರು ಕೆಲಸ ಮಾಡೋದು ಒಂದು ಡಾಕ್ಟರ್ ಶಾಪಲ್ಲಿ, ಮಾತ್ರೆಗಳು ಬೇರೆಯವ್ರಿಗೆ ಕೊಡ್ತಾನೆ. ಬಟ್ ಅವ್ನು ಸುಸ್ತು ಪಡ್ತಾ ಇದ್ದಾನೆ, ಅವ್ನು ಕೆಮ್ಕೊಂಡು ಓಡಾಡ್ತಾ ಇದ್ದಾನೆ. ಸೊ ಅವನಿಗೆ ಲೈಫು ತುಂಬ ಫ್ರೂಟ್ಫುಲ್ಲಾಗಿಲ್ಲ. ಅಂದರೆ ತುಂಬ ಸೂಕ್ಷ್ಮವಾಗಿ ನಾನು ತುಂಬ ಕ್ಯಾರೆಕ್ಟರ್ಗಳಲ್ಲಿ ಅದನ್ನು ಪ್ಲೇಸ್ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಲಾಸ್ಟಿಗೆ ಬರೋ ಅಷ್ಟೊತ್ತಿಗೆ ಯಾಕೆ ಯಾರು ಥರ ಇಲ್ಲ ಅನ್ನೋದು, ಯಾಕೆ ಯಾರು ಫ್ರೆಶ್ ಆಗಿಲ್ಲ ಅಂತಲೂ ನೀವು ತಗೋಬೋದು. ಯಾಕೆಲ್ಲ ಸುಸ್ತಾಗಿರೋ ಥರ ಇದ್ದೀರಾ, ಯಾಕೆ ಫ್ರೆಶ್ ಇಲ್ಲ ಯಾರೂ. ಎಲ್ಲರ ಫೇಸಲ್ಲೂ ಏನೋ ಒಂದು ಸುಸ್ತಿರುತ್ತೆ, ದುಗುಡ ಇರುತ್ತೆ, ಒತ್ತಾಟ ಇರುತ್ತೆ. ವಿ ಆರ್ ನಾಟ್ ಫ್ರೆಶ್ ಅಟ್ ಆಲ್. ಸೊ ಆ ಥರನೇ ನಾನು ಅದನ್ನು ಕ್ಯಾರೆಕ್ಟರ್ಗಳನ್ನ ಪ್ಲೇಸ್ ಮಾಡ್ಕೊಂಡು ಬಂದಿರೋದು. ನೀವು ಈ ಕಡೆ ಯಾರೋ ನಮ್ಮ ದೊಡ್ಡಣ್ಣವ್ರ ಕ್ಯಾರೆಕ್ಟರು ಮತ್ತು ಅವ್ರ ತಾಯಿ ಕ್ಯಾರೆಕ್ಟರ್ ನೋಡಿದ್ರು, ಅವರು ದೇ ಆರ್ ಆಲ್ಸೋ ಒಂಥರ ಮದುವೆ ಮಾಡೋದೇ ಒಂದು ದೊಡ್ಡ ವಿಷಯ. ಅದಕ್ಕಾಗಿ ಗಂಡಿನ ಕಡೆ ಮಾಡಬೇಕು. ಸೊ ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಪ್ರೆಷರು, ಒಂದು ಸೋಷಿಯಲ್ ಫೋರ್ಸು ಅದಿದೆ. ಯಾವುದೂ ಒಂಥರ ಸಾಫ್ಟ್ ಸೀದಾ ಸಾದಾ ಯಾವುದೂ ಇಲ್ಲ. ಆ ಥರ ನೀವು ನೋಡ್ಬೋದು ನನ್ನ ಕ್ಯಾರೆಕ್ಟರ್ ಮಾತ್ರ, ಇನ್ಯಾವ ಕ್ಯಾರೆಕ್ಟ್ರಲ್ಲೂ ಅದಿಲ್ಲ. ಅದಕ್ಕೆ ನಾನು ರಿವ್ಯೂನಲ್ಲೂ ಹೇಳಿದೆ, ನಿಮ್ಮ ಪಾತ್ರ ಮೇ ಬಿ ಹಿ ಲುಕ್ಸ್ ದಟ್ ಲೈಫ್ ಆಸ್ ಅ ಗೇಮ್, ಹಾಗಾಗಿ ಕ್ರೀಡೆ ಅಂತ ಹೆಸರಿಟ್ಟಿದ್ದಾರೋ ಏನೋ ಅಂತ.
ಇವ್ರ ಬಗ್ಗೆ ಕೇಳಬೇಕು ಅಂತಿದ್ರೆ ನೀವೇ ಅದನ್ನ ಹೇಳಿದ್ದೆ. ದೊಡ್ಡಣ್ಣ ಅವರು ಅವ್ರನ್ನ ಹೆಂಗೆ ಕರ್ಕೊಂಬಂದ್ರಿ? ಆ್ಯಂಡ್ ಬಿಕಾಸ್ ಅವ್ರನ್ನ ನಾವು ಇತ್ತೀಚೆಗೆ ನೋಡ್ತಾ ಇಲ್ಲ. ಅಂದ್ರೆ ನಾವು ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡ್ಬೇಕಾದ್ರೆ ಅದು ಹೀರೋಯಿನ್ ತಾತ ಅಂತ ಬಂದಾಗ, ಆಮೇಲೆ ಎಗೇನ್ ನೋಡಿ ದೊಡ್ಡಣ್ಣ ಅವ್ರನ್ನೊಂದು ಡೈಲಾಗ್ ಇದೆ, ನಿಂಗೆ ಹೂ ಮುಖ್ಯನೋ ಬೇರು ಮುಖ್ಯನೋ ಅಂತ ಒಬ್ಬ ಮಾಲಿ ನಂಗೆ ಹೂವು ಮುಖ್ಯ ಆಗತ್ತೆ ಬೇರು ಮುಖ್ಯ ಆಗತ್ತೆ ಅಂತ. ಅದು ಓನ್ಲಿ ಬಿಕಾಸ್ ಆಫ್ ದೊಡ್ಡಣ್ಣ ಆ ಲೈನು ನಿಮ್ಗೆ ಜಾಸ್ತಿ ಚೆನ್ನಾಗಿ ನಿಜ. ಅಂದ್ರೆ ಅವ್ರು ಎಕ್ಸಾಕ್ಟ್ಲಿ ಅಲ್ಲ, ಇಟ್ ಗೋಸ್ ಬ್ಯಾಕ್ ಟು ದಿ ಫಸ್ಟ್ ಪಾಯಿಂಟ್ ದಟ್ ಯು ಮೇಡ್. ಅಂದ್ರೆ ಎಸ್ಟಾಬ್ಲಿಷ್ಡ್ ಆಗಿರೋರು ಇದ್ರೆ ಕನ್ವಿನ್ಸ್ ಮಾಡ್ಬಿಡೋದು. ಅವ್ರು ಬಂದ ಕೂಡಲೇ ನಮಗೆ ಕನ್ವಿನ್ಸು ಆಗೋಯ್ತು ತಾತ ಅಂತ, ಪ್ಲಸ್ ಖುಷಿನೂ ಆಗ್ಬಿಡುತ್ತೆ ದೊಡ್ಡನ ಅವ್ರು ನೋಡಿದಾಗ, ಅಯ್ಯೋ ಎಷ್ಟೋ ದಿನ ಆದ್ಮೇಲೆ ನೋಡ್ತಾ ಇದೀವಿ ಅಂತ. ಕರೆಕ್ಟ್ ರೈಟ್. ಆ ಥರ ಡೈಲಾಗ್ಗಳನ್ನ ಅವರ ಬಾಯಲ್ಲಿ ಹೇಳಿಸಿದಾಗ ಇನ್ನೂ ತುಂಬಾ ಬಿಡತ್ತೆ. ಸೊ ಅದೇ ಹೇಳಿದ್ದು, ಅಂದ್ರೆ ಇವಾಗ ದೊಡ್ಡಣ್ಣವೇ ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡ್ಬೇಕಾದ್ರೆ ಹೀರೋಯಿನ್ ತಾತನ್ ಕ್ಯಾರೆಕ್ಟರು ಅದು ಈ ಥರದ್ದೊಂದು. ಯಾಕಂದ್ರೆ ಎಗೇನು ನೋಡಿ ಸರ್, ಒಂದು ಮನೆ ಫಿಕ್ಸ್ ಆಗಿದೆ, ಮದುವೆ ಫಿಕ್ಸ್ ಆಗಿದೆ, ಮನೇಲೊಬ್ಬ ಹಿರಿಯ ಮದುವೆ ಆಗ್ತಾರೋ ಹುಡುಗಿಗೆ ಮದುವೆ ಇಷ್ಟ ಇಲ್ಲ, ಅವಳು ಓಡೋಬೇಕಾದ್ರೆ ನೀನು ಓಡೋಗು ಅಂತ ಹೇಳೋದು ಆ ಮನೆ ಹಿರಿಯ. ಇದು ಸಖತ್ ಕನ್ವಿನ್ಸ್ ಮಾಡೋದು ಕಷ್ಟ ಸರ್ ಇದನ್ನ. ಓನ್ಲಿ ಬಿಕಾಸ್ ಆಫ್ ದೊಡ್ಡಣ್ಣ ಅವ್ರು ಒಂದು ಕನ್ಸನ್ನಲ್ಲಿ ಹಿಂಗಂದ್ರೆ ಜನ ಕನ್ವಿನ್ಸ್ ಆಗ್ತಾರೆ, ನಮ್ಮ ದೊಡ್ಡಣ್ಣನೇ ಹೇಳದ್ನಲ್ಲಿ ಅವಳು ಹೋಗ್ತಾಳೆ ಬಿಡು ಅಂತ. ನೀವು ಅಲ್ಲಿ ಒಬ್ರು ಹೊಸೊಬ್ರನ್ನ ಇಟ್ಬಿಟ್ಟು ಹಿಂಗೆ ಅನ್ಸಿ ಎಗೇನ್ ಕನ್ವಿನ್ಸ್ ಆಗ್ತಾ ಇರಲಿಲ್ಲ. ಇದು ಹೆಂಗುರು ಮನೆ ಹುಡುಗಿನೇ ಕಳಿಸ್ಬಿಡ್ತಾರೆ ಇವರು, ಮದುವೆ ಆಗ್ತಾರೆ ಇವ್ನು ಯಾವ ಸೀಮೆ ತಾತ ಅನ್ನೋ ಥರ ಬರುತ್ತೆ. ಸೊ ನಿಮ್ಗೆ ಎಷ್ಟು ವಿಷಯಗಳು ಮ್ಯಾಟ್ರ್ ಆಗ್ಬಿಡುತ್ತೆ ಅಂದರೆ, ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ಗಳು ಅಂತ ಬಂದಾಗ ಒಬ್ಬ ರೈಟರ್ಗೆ ಒಬ್ಬ ಥಿಂಕರ್ಗೆ ತುಂಬ ಸುಲಭ ಹೊಸ ವಿಷಯನ ಕನ್ವಿನ್ಸ್ ಮಾಡೋದು. ಇಲ್ಲ ಅಂದರೆ ಪ್ರತಿ ಸೆಕೆಂಡು ನಾನು ಕನ್ವಿನ್ಸಿಂಗಿಗೆ ಯೋಚನೆ ಮಾಡಬೇಕು, ಇದನ್ನ ಹೆಂಗೆ ಕನ್ವಿನ್ಸ್ ಮಾಡೋಣ ಅಂತ. ಆ ವಿಷಯದ ದೊಡ್ಡಣ್ಣ ಬಿಡಿ ಸರ್, ಅವ್ರಿಗೂ ಅಷ್ಟೇ, ಅವರೆಲ್ಲ ಏನು ಸಾವಿರಾರು ಪಿಕ್ಚರ್ ಮಾಡಿರೋರು, ಅವ್ರಿಗೆ ಏನು ಒಂದು ಲೈನ್ ಕೊಟ್ಟರೆ ಅವ್ರು ಅದನ್ನು ಕವಿತೆ ಫ್ಲಾಶ್ ಮಾಡಿ ಬಿಸಾಕ್ಬಿಡ್ತಾರೆ. ಸೊ ಆ ವಿಷಯದಲ್ಲಿ ಈ ಪಿಕ್ಚರಲ್ಲಿ ಬಂದಿರೋ ಆರ್ಟಿಸ್ಟ್ಗಳು ಮಾಡಿರೋರೆಲ್ಲರೂ ಅವ್ರ ಹೆಸರು ಗೊತ್ತಿಲ್ಲ, ಬಟ್ ಅವ್ರ ತಮಿಳಿನ ಅವರ ವೈ ಡಿಡ್ ಯು ನೀಡ್ ಹಿಮ್? ನಾನು ತಮಿಳ್ನಾಡಿಗೆ ಹೋಗಿದ್ದೆ ಯಾವುದೋ ಒಂದು ಬಿಸ್ನೆಸ್ ಕೆಲಸದ ಮೇಲೆ, ನನ್ನ ಡಿಸ್ಟ್ರಿಬ್ಯೂಷನ್. ಅವ್ರು ಪರಿಚಯ ಆದರು ನನಗೆ. ಸರ್ ನಿಮ್ಮ ತಮಿಳ್ನಾಡಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ಅವರು ಕಮಲ್ ಹಾಸನ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ, ಹೌದು, ರಜನಿಕಾಂತ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ, ತುಂಬ ಎಸ್ಟಾಬ್ಲಿಷ್ಡ್ ರೆಗ್ಯುಲರ್ ಆಕ್ಟರ್ ಕೂಡ, ಇವಾಗ ರೆಗ್ಯುಲರ್ ಆಕ್ಟರು ಎಸ್ಟಾಬ್ಲಿಷ್ಡ್. ಅವ್ರದ್ದು ಒಂದು ಮಾತು ನಡೆಯುತ್ತೆ ಸರ್ ತಮಿಳ್ನಾಡಲ್ಲಿ, ಅಂದರೆ ಇಲ್ಲಿ ಸೀನಿಯರ್ಸ್ ಥರ ಅಲ್ಲಿ ಅವರು ಸೀನಿಯರು. ನಾನು ಹೋದಾಗ ನಾನು ಪರಿಚಯ ಮಾಡ್ಕೊಂಡೆ, ನಾನು ರಾಮರೇ ಅಂತ ಸಿನಿಮಾ ಮಾಡಿದ್ದೀನಿ, ಒಂದಲ್ಲ ಎರಡಲ್ಲ ಅಂತ ಸಿನಿಮಾ ಮಾಡಿದ್ದೀನಿ ಸರ್ ಅಂತ. ಅಲ್ಲಿ ಎಷ್ಟು ಸೀರಿಯಸ್ ಆಗಿದೆ ಸಿನಿಮಾ ಮಂದಿ ಅಂದರೆ, ಮಾತಾಡಿದ್ವಿ ಸರ್ ನಿಮ್ಮ ಹತ್ರ ನಾನು ಬಿಸ್ನೆಸ್ ಮಾತಾಡಬೇಕು ಡಿಸ್ಟ್ರಿಬ್ಯೂಷನ್ಸ್ ಅಂತ ಅಂದ. ಸರಿ ನಾಳೆ ಬನ್ನಿ ಅಂತಂದರು. ಅವ್ರು ಅವತ್ತು ರಾತ್ರಿ ಕೂತ್ಕೊಂಡು ರಾಮರೇ ಸಿನಿಮಾ ನೋಡಿದ್ದಾರೆ ಸರ್. ಎಲ್ಲಿದೆ ಅಂತ ಕೇಳಿದ್ರು, ZEE5 ಅಲ್ಲಿದೆ ಅಂತ ಹೇಳಿದೆ. ರಾಮರೇ ನೋಡಿ ಮಾನೇ ದಿವಸ ನಾನು ಹೋದ ತಕ್ಷಣ ನಾನೊಬ್ಬ ಡಿಸ್ಟ್ರಿಬ್ಯೂಟರ್ ಅಂತ ಅವ್ರು ರಿಸೀವ್ ಮಾಡಲಿಲ್ಲ. ಡೈರೆಕ್ಟರ್ ಸರ್ ವಾಂಗ ಸರ್, ಅವ್ರಿಗೊಬ್ರು ಡೈರೆಕ್ಟರ್ ಒಬ್ರು ಟೆಕ್ನಿಷಿಯನ್ ಅಂದರೆ ಎಷ್ಟು ಪ್ರೀತಿ ಅಂದರೆ, ಕರೆದು ಕೂರಿಸಿ ಅರ್ಧ ಗಂಟೆ ರಾಮರೇ ಬಗ್ಗೆ ಮಾತಾಡೋರು. ತುಂಬ ಚೆನ್ನಾಗಿದೆ ಸಿನಿಮಾ, ರೈಟ್ಸ್ ಯಾರ ಹತ್ರ ಇದೆ ತಮಿಳು, ನನಗೆ ಕೊಡ್ತೀರಾ ಅಂತ. ನಾನು ಹೇಳಿದೆ ಎಲ್ಲ ಸೇಲ್ ಆಗೋಯ್ತು ಸರ್ ಅದು ಅಂತ. ಇದೆಲ್ಲ ಆದಮೇಲೆ ಇವಾಗ ಏನು ಮಾಡ್ತಾಯಿದ್ದೀರಾ ನೀವು? ಎಕ್ಸ್ಟೆಂಡ್ ಅಂತ ಒಂದು ಸಿನಿಮಾ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅವಾಗ ಅವ್ರಿಗೆ ಆ ಕತೆ ಹೇಳಿದೆ, ಈ ಥರ ಸರ್ ಕತೆ ತುಂಬ ಚೆನ್ನಾಗಿದೆ, ನಲ್ಲ ಇರ್ಕೊ ಹಂಗೆ ಹಂಗೆ ಅಂತ. ನಾನು ಅವ್ರಿಗೆ ಕತೆ ಹೇಳ್ಬೇಕಾದ್ರೆ ನನ್ನ ತಲೆಯಲ್ಲಿ ಇವ್ರಿಗೆ ಏನಾದರೂ ಒಂದು ಕ್ಯಾರೆಕ್ಟರ್, ಯಾಕಂದ್ರೆ ನೋಡಿದೀವಲ್ಲ ಆ್ಯಕ್ಟ್ ಮಾಡ್ತಾರೆ ಅಂತ. ನಂಗೆ ದೀಪಕ್ ಹೇಳಿದ್ರು, ಇವ್ರು ಕೆಲವೊಂದು ಕ್ಯಾರೆಕ್ಟರ್ ಪ್ಲ್ಯಾನ್ ಮಾಡಿಸಿ ಸ್ವಾಮಿ ಅಂತ. ನನಗೆ ಅವರು ಫೇಸು ಅವ್ರದ್ದು ಥರ ರಗಡ್ ಲುಕ್ ನೋಡಿ ಇದೊಂಚೂರು ವಿಲನಿಶ್ ಇರೋ ಥರ ಇದೆಯಲ್ಲ ಅಂದ್ಬಿಟ್ಟು ಆ ಕತೆ ಮುಗಿದ ತಕ್ಷಣ ಕೇಳಿದೆ, ಸರ್ ಇದೆಲ್ಲ ಈ ಕ್ಯಾರೆಕ್ಟರ್ ನೀವು ಮಾಡ್ಬೋದಾ, ನೀವು ಯಾವಾಗ ಬೇಕಾದ್ರೂ ಕರೀರಿ ಸರ್, ಬಂದು ಮಾಡ್ಕೊಡ್ತೀನಿ ನಾನು ನಿಮಗೆ ಅಂತ. ಸೊ ಅಂದರೆ ಎಷ್ಟು ಸಿನಿಮಾ ಪ್ರೀತಿ ಇದೆ ಅಂದರೆ ಅಲ್ಲಿ ನಿಮಗೆ ಟ್ರೀಟ್ಮೆಂಟೇ ಬೇರೆ ಸರ್. ಅಂದರೆ ಅವ್ರು ಅದೇ ಕೇಳೋದು, ಈ ಥರ ಏನಕ್ಕೆ ಸಿಗಲ್ವ ಪ್ರೊಡ್ಯೂಸರು ನಿಮಗೆ ಅಂತ ಕೇಳ್ತಾರೆ. ಅಂದರೆ ನೀವು ಈ ಥರ ರಾಮರೇ ಮಾಡಿದ್ದೀರಾ, ಒಂದೆಲ್ಲ ನಿಮಗೆ ಸಿನಿಮಾ ಪ್ರೊಡ್ಯೂಸರ್ ಸಿಗ್ತಾ ಇಲ್ವಾ ಅಲ್ಲಿ, ಏನಕ್ಕೆ ಸಿಗಲ್ಲ ಅಂತ ಕೇಳ್ತಾರೆ. ಬಟ್ ಇಲ್ಲಿ ನಮಗೆ ಸಿಗಲ್ಲ. ಅಂದರೆ ನಮ್ಮ ಕತೆಗಳಿಗೆ, ನಮ್ಮ ಥಾಟ್ಗಳಿಗೆ, ನನ್ನ ಯೋಚನೆಗಳಿಗೆ ನಮಗೆ ಅದನ್ನು ಕನ್ವಿನ್ಸ್ ಮಾಡೋಕ್ಕೆ ಬರಲ್ವೋ ಅಥವಾ ಹೇಳೋಕ್ಕೆ ಗೊತ್ತಿಲ್ಲ, ಬಟ್ ನಮಗೆ ಸಿಗಲ್ಲ. ಅವ್ರು ಬಂದರು, ಅವರೇ ಬಂದರು, ಅವರೇ ಫ್ಲೈಟ್ ಹಾಕೊಂಡ್ಬಂದರು, ಅವರೇ ಉಳ್ಕೊಂಡ್ರು, ಮಂಗಳೂರಲ್ಲಿ ಶೂಟ್ ಮಾಡಿದ್ವಿ, ಎಷ್ಟು ಕಾಮಾಗಿದ್ರು, ಸಿನಿಮಾ ಶೂಟಿಂಗ್ ಮುಗಿಸ್ಕೊಟ್ರು, ಹೋದರು. ಸೊ ಖುಷಿಯಾಗತ್ತೆ. ಅಂದರೆ ಕಮಲ್ ಹಾಸನ್, ರಜನಿಕಾಂತ್, ಮಮ್ಮೂಟಿ ಸಿನಿಮಾ ಮಾಡಿದ್ದಾರೆ, ಅವರು ತುಂಬ ದೊಡ್ಡ ನಿರ್ಮಾಪಕ. ಸೊ ನಮ್ಮ ಜೊತೆನೂ ಅಷ್ಟೇ ಚೆನ್ನಾಗಿ ಜೆಲ್ಲಾಗಿ ಮಾಡೋದಿದೆಯಲ್ಲ, ಭಾರಿ ರೈಟ್. ಈಗ ಚಿತ್ರ ಬಿಡುಗಡೆಯಾಗಿ 2 ದಿನ ಆಗಿದೆ. ನೀವು ಎನಿವೇ ಈಗ ಥಿಯೇಟರ್ ವಿಸಿಟ್ ಅದು ಎಲ್ಲ ಕಂಟಿನ್ಯೂ ಮಾಡ್ತೀರೇನೋ, ಪ್ರಮೋಷನಲ್ ಆಕ್ಟಿವಿಟೀಸ್ ಏನಾದರೂ ಇರ್ಬೋದೇನೋ. ಬಟ್ ಅದು ಒಂದು ಪ್ರೊಡಕ್ಷನ್ ಸೈಡು ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸೈಡು ಅದೆಲ್ಲ ನಿಮಗೆ ಅದರ ಗಮನ ಇರೋದ್ರಿಂದ ಅದೆಲ್ಲ ಮುಖ್ಯ ಆಗುತ್ತೆ. ಬಟ್ ಒಬ್ಬ ಕ್ರಿಯೇಟರ್ ಆಗಿ ಅಂದರೆ
ನಿಮ್ಮ ಕಥೆ ಏನಿತ್ತೋ ಅದರ ಹೆರಿಗೆ ಆಗಿದೆ ಈಗ. ಅದು ರಿಲೀಫ್ ಕೊಡುತ್ತೆ ನಿಮಗೆ. ಈಗ ಎಕ್ಸ್ ಆ್ಯಂಡ್ ವೈ ನೀವೊಂದು ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ರಿ, ಆ ಜರ್ನಿಯನ್ನು ಸಕ್ಸಸ್ಫುಲ್ ಆಗಿ ಆಸ್ ಎ ರೈಟರ್, ಆಸ್ ಎ ಮೇಕರ್ ಕಂಪ್ಲೀಟ್ ಮಾಡಿದ್ದೀರಿ. ಆ ಫೀಲಿಂಗ್ ಹೇಗಿರುತ್ತೆ? ನನಗೆ ಹೆಂಗಾಗತ್ತೆ ಗೊತ್ತಾ ಸರ್, ಈಗ ಸಿನಿಮಾ ರಿಲೀಸ್ ಮಾಡೋ ತನಕ ಸಿನಿಮಾ ಹಿಂಗೆ ರಿಲೀಸ್ ಮಾಡೋದು, ಇದು ಸಿನಿಮಾ ರಿಲೀಸ್ ಮಾಡೋ ತನಕ ಒನ್ಸ್ ನಂದು ಸಿನಿಮಾ ಎಡಿಟ್ ಫೈನಲ್ ಆಯಿತು, ಕಂಪ್ಲೀಟ್ ಆಯಿತು, ರೆಕಾರ್ಡಿಂಗ್ ಬ್ಲಾಕ್ ಆಯಿತು ಅಂದಮೇಲೆ ನಾನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಇದು ಏನಿದ್ರು ಇದನ್ನೇ ತೋರಿಸ್ಬೇಕು ನಾನು ಜನಕ್ಕೆ. ಇದನ್ನ ಬಿಟ್ಟು ನಾನು ಇನ್ನೇನು ಬೇರೆ ತೋರ್ಸೋಕೆ, ನಾನು ಮತ್ತೆ ಬೇರೆ ಏನೋ ಯೋಚನೆ ಮಾಡ್ತೀನಿ ಅಂದರೆ ನಾನು ಕ್ಲಾರಿಟಿ ಇರಬೇಕು. ನನಗೆ ಇಷ್ಟ ಇಲ್ಲದೆ ಇರೋದು ನಾನು ರೀಶೂಟ್ ಮಾಡ್ತೀನಿ. ನನಗೆ ಇಷ್ಟ ಇಲ್ಲದೆ ಇರೋದು ನಂಗೆ ರೀಶೂಟ್ ಮಾಡಿ ಅಥವಾ ಅದನ್ನು ಇನ್ನೇನೋ ಮಾಡೋಷ್ಟು ಆರ್ಥಿಕವಾಗಿ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋ ಕ್ಲಾರಿಟಿ ಇದ್ದರೆ ಮಾತ್ರ ನಾನು ಅದನ್ನು ಯೋಚನೆ ಮಾಡಬೇಕು. ಅದಿಲ್ಲ ಅನ್ನೋ ಕ್ಲಾರಿಟಿ ಇದ್ದಾಗ ಓಕೆ, ನನ್ನ ತಲೆಯಲ್ಲಿ ಏನಿತ್ತು, ನಾನು ಎಷ್ಟು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಎಕ್ಸಿಕ್ಯೂಟ್ ಮಾಡ್ಬೋದಾಗಿತ್ತು ಅದಷ್ಟು ಮಾಡಿಟ್ಟಿದ್ದೀನಿ. ಆ ಮೂಮೆಂಟಿಗೆ ನಂಗೆ ಜಡ್ಜ್ಮೆಂಟ್ ಇಲ್ಲ. ನಾನು ಏನು ಮಾಡಿದ್ದೀನಿ, ನಾನು ಪರ್ಫೆಕ್ಟಾಗಿ ಮಾಡಿದ್ದೀನಿ ಅಂತ ನನ್ನ ಮನಸ್ಸು ಇಚ್ಛೆ. ನಾನು ಸುಮ್ಮನೆ ಇಷ್ಟು ಮಾಡಿದ್ರು ಓಕೆ ಅಂತ ಇಲ್ಲ, ನಾನು ಮಾಡಿರೋಷ್ಟು ಫುಲ್ ಕಾನ್ಷಿಯಸ್ ಆಗಿ ಪರ್ಫೆಕ್ಟಾಗಿ ಆಗಬೇಕು ಅನ್ನೋ ಇದರಲ್ಲೇ ಮಾಡಿರ್ತೀನಿ. ಅಲ್ಲಿವರೆಗೂ ನನ್ನ ತಲೆಯಲ್ಲಿ ಏನು ಓಡಲ್ಲ ಸರ್. ಸಿನಿಮಾ ಬ್ಲಾಕ್ ಅನ್ನೋದು ಮುಗೀತು, ಮಿಕ್ಕಿದ್ದೆಲ್ಲ ರಿಲೀಸ್ ಪ್ಲ್ಯಾನಿಗೆ ಓಡಾಡಿರ್ತೀನಿ. ರಿಲೀಸ್ ಆದಮೇಲೆ ಮತ್ತೆ ಥಾಟ್ ಪ್ರೊಸೆಸ್ಸು ಬ್ರೈನ್ ಸ್ಟಾರ್ಮಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಇವಾಗ ನಿಮ್ಮ ಹತ್ರ ಮಾತಾಡ್ತೀನಿ, ನೀವು ಏನೋ ಒಂದಷ್ಟು ಸಜೆಷನ್ಸ್ ಕೊಡ್ತೀರಾ, ಕರೆಕ್ಟ್ ಅಲ್ಲ ಈ ಥರ ಏನೋ, ಈ ಮಾತುಕತೆಗಳು ನನ್ನ ಮುಂದಿನ ಸಿನಿಮಾಕ್ಕೆ, ನನ್ನ ಮುಂದಿನ ಕತೆಗೆ ಅಡಾಪ್ಟಬಲ್ ಮಾಡ್ಕೋಬಹುದಾ, ಹಿಂಗೆ ಮಾಡ್ಕೋಬೋದು. ಇವಾಗ ನನಗೆ ಆಡಿಯನ್ಸಿಂದ ಏನೇ ರಿವ್ಯೂ ಬಂದ್ರೂ ಅದನ್ನು ನಾನು ಒಂದು ಸ್ಟಡಿ ಮೆಟೀರಿಯಲ್ ಆಗಿ ನಾನು ರಿಸೀವ್ ಮಾಡಿ. ಇವಾಗ ನಂದು ಎಗೇನು ಎಕ್ಸಾಮ್ ಬರೆದೆ, ಪೇಪರ್ ಕೊಟ್ಟಿದ್ದೀನಿ ಮಾಸ್ಟರ್ಗೆ. ಈಗ ಮಾಸ್ಟರು ನಂದು ಆನ್ಸರ್ ಶೀಟ್ ಎಲ್ಲ ನೋಡಿ ನನಗೆ ಹೇಳ್ತಾ ಇದ್ದಾರೆ ಏನೇನು ಅಂತ. ಈಗ ನಾನು ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಕ್ಕೆ ನನ್ನ ಇವಾಗ ಬರ್ತಾ ಇರೋ ಫೀಡ್ಬ್ಯಾಕ್ಸು, ನೀನು ಆನ್ಸರು ಈ ಥರ ಬರೀಬೇಕಾಗಿತ್ತು, ಫಸ್ಟ್ ಇದು ಬರೀಬೇಕಾಗಿತ್ತು, ಸೆಕೆಂಡ್ ಇದು ಬರೀಬೇಕಾಗಿತ್ತು. ನನಗೆ ಎಗೇನ್ ನನ್ನ ಸ್ಕೂಲಿಂಗ್ ಸ್ಟಾರ್ಟ್ ಇವಾಗ ರಿಲೀಸ್ ಆದಮೇಲೆ ಈಗ ನನ್ನ ಆಡಿಯನ್ಸು ಎಲ್ಲಿ ನಗ್ತಾ ಇದ್ದಾರೆ, ಎಲ್ಲಿ ಅಳ್ತಾ ಇದ್ದಾರೆ, ಎಲ್ಲಿ ಎಮೋಷನಲ್ ಆಗಿದ್ದಾರೆ, ಆಚೆ ಬಂದಮೇಲೆ ಏನು ಹೇಳ್ತಾ ಇದ್ದಾರೆ, ಎಗೇನ್ ಇದು ನನ್ನ ಸ್ಟಡಿ ಮೆಟೀರಿಯಲ್ಲು. ನಾನು ಯಾವುದನ್ನು ಅಫೆಂಡ್ ಆಗಲ್ಲ. ಯಾರಾದರೂ ಬಂದು ನನಗೆ ಇದು ವರ್ಕ್ ಆಗಿಲ್ಲ ಅಂದರೆ ನಾನು ಅದನ್ನು ಎಗೇನ್ ನಾನು ಯೋಚನೆ ಮಾಡ್ತೀನಿ, ಮೋಸ್ಟ್ಲಿ ಏನಕ್ಕೆ ವರ್ಕ್ ಆಗಿರೋದಂತ. ಯಾವ್ದಾದ್ರು ವರ್ಕ್ ಆಗಿದೆ ಅಂತ ತಕ್ಷಣ ಖುಷಿ ಪಟ್ಬಿಡಲ್ಲ, ಇದು ಏನಕ್ಕೆ ವರ್ಕ್ ಆಗಿರ್ಬೋದು ಅನ್ನೋದು ಯೋಚನೆ ಮಾಡ್ತೀನಿ ಅಷ್ಟೇ. ಇದು ಇನ್ನು ಇಲ್ಲಿಂದ ಹಿಡಿದು ನೆಕ್ಸ್ಟ್ ಪಿಕ್ಚರು ನಂದು ಫಸ್ಟ್ ಕಾಪಿ ಬರೋ ತನಕ ಎಗೇನ್ ಎಲ್ಲ ಸ್ಟಡಿ ಮೆಟೀರಿಯಲ್ ಆಗೇ ವರ್ಕ್ ಆಗತ್ತೆ. ಅಂದರೆ ಎಕ್ಸ್ಪೀರಿಯನ್ಸು. ಬಟ್ ನೀವು ಎಮೋಷನಲಿ ಅಟ್ಯಾಚ್ಡ್ ಆಗಿರ್ತೀರ. ಅಂದರೆ ಈಗ ಸತ್ಯ ಅವರ ತಲೆಯಲ್ಲಿ ಎಕ್ಸ್ ಆ್ಯಂಡ್ ವೈ ಅಂದರೆ ಏನು? ಎಕ್ಸ್ ಆ್ಯಂಡ್ ವೈ ಅಂದರೆ ನನ್ನ ಅಂದರೆ ನೀವು ಗ್ರಾಜ್ಯುಯೇಟ್ ಆಗಿಬಿಟ್ಟ ಒಂದು ಕ್ಲಾಸಾ? ಇಲ್ಲ ಗ್ರಾಜ್ಯುಯೇಟ್ ಆಗಿ ಕ್ಲಾಸು ಅಂತ ಹೇಳೋಕ್ಕಾಗಲ್ಲ. ಎಕ್ಸ್ ಆ್ಯಂಡ್ ವೈ ಅನ್ನೋದು ನನ್ನ ಒಂದು ಎಕ್ಸ್ಪ್ರೆಷನ್. ನನಗೇನೋ ಹೇಳಬೇಕು ಅನ್ನಿಸ್ತು, ನಾನು ಅದು ಹೇಳಾಗೋಯ್ತು. ಹೇಳಾಗೋಯ್ತು. ಹೇಳಿದ ರೀತಿ ಹೇಗಿದೆ, ಹೇಳಿದ ರೀತಿ ಸರಿ ಇದೆಯಾ, ಹೇಳಿದ ರೀತಿ ಸರಿ ಇಲ್ವಾ, ಇನ್ನೂ ಚೆನ್ನಾಗಿ ಹೇಳ್ಬೋದಾಗಿತ್ತಾ, ಅದನ್ನು ಇವಾಗ ಅರ್ಥ ಮಾಡ್ಕೊತೆ. ಐ ಆಮ್ ನಾಟ್ ಎಮೋಷನಲಿ ಕನೆಕ್ಟೆಡ್ ವಿತ್ ಮೈ ಆರ್ಟ್. ಮಾಡೋ ತನಕ ಎಮೋಷನಲಿ ಕನೆಕ್ಟೆಡು, ಮಾಡಾದ್ಮೇಲೆ ಆಯಿತು, ಅದು ಜನಕ್ಕೆ ಕೊಟ್ಟಾಯಿತು. ಈಗ ನನಗೆ ನೆಕ್ಸ್ಟು ಆರ್ಟಿಗೆ, ಈ ಆರ್ಟಿಂದ ಬರೋ ಫೀಡ್ಬ್ಯಾಕ್ಗಳು, ನಾನು ಅದಕ್ಕೆ ಲಾಸ್ಟ್ ಇಂಟರ್ವ್ಯೂಲಿ ಹೇಳಿದ್ದೆ, ಸಿನಿಮಾ ಜನ ನೋಡಿ ಚೆನ್ನಾಗಿಲ್ಲ ಅಂದರೆ ನನಗೆ ತುಂಬ ಖುಷಿ. ಅಟ್ಲೀಸ್ಟ್ ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗತ್ತೆ. ಚೆನ್ನಾಗಿದೆ ಅಂದರೆ ಇನ್ನೂ ಇಂಪ್ರೂವ್ ಮಾಡ್ಕೊಳಕ್ಕಾಗತ್ತೆ. ಜನನೇ ನೋಡಲಿಲ್ಲ ಅಂದರೆ ಕನ್ಫ್ಯೂಷನಿಗೆ ಬಿದ್ದುಬಿಡ್ತೀವಿ ನಾವು. ಯಾತಕ್ಕೆ ಜನ ಬಂದು ಥಿಯೇಟ್ರಲ್ಲಿ ನೋಡಬೇಕು? ನನಗೆ OTT ರಿವ್ಯೂಸ್ಗಳು ನನಗೆ ನಂಬಿಕೆ ಇಲ್ಲ ಸರ್. ಯಾಕೆಂದರೆ ಅವರು ಅರ್ಧ ಗಂಟೆ ನೋಡಿರ್ತಾರ, 10 ನಿಮಿಷ ನೋಡಿರ್ತಾರ, 3 ದಿವಸ ನೋಡಿರ್ತಾರ ಒಂದು ಸಿನಿಮಾ. ನಿಮಗೆ ಸಿನಿಮಾ ಹಂಗೆ ವರ್ಕ್ ಆಗಲ್ಲ. ಸಿನಿಮಾ ವರ್ಕ್ ಆಗೋದೇ ಒಂದು ಸ್ಟ್ರೆಚ್ಚಲ್ಲಿ. ಸಿನಿಮಾ ಜನ ಥಿಯೇಟ್ರಿಗೆ ಬಂದು ನೋಡ್ಬಿಟ್ರು ಅಂದರೆ ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಸೆಕೆಂಡರಿ. ಒಂದ್ಸಲಿ ನೋಡ್ಬಿಟ್ರು ಅಂದರೆ ನಾನು ನೆಕ್ಸ್ಟ್ ಇಮಿಡಿಯೇಟಾಗಿ ಒಂದು ಸಿನಿಮಾ ಮಾಡೋಕ್ಕೆ ನನಗೊಂದು ದೊಡ್ಡ ಮೆಟೀರಿಯಲ್ ಸಿಕ್ದಂಗೆ. ಇಲ್ಲಾಂದರೆ ನಾನು ಮೆಟೀರಿಯಲೇ ಇರಲ್ಲ. ಮತ್ತೆ ಎಗೇನ್ ನಾನು ಎಲ್ಲ ಸ್ವಂತವಾಗಿ ಯೋಚನೆ ಮಾಡಿ ಸ್ವಂತ ಡಿಸಿಷನ್ಗಳು ತೊಗೊಂಡು ಮೋಸ್ಟ್ ಈ ಥರ ಮಾಡೋಣ ಅನ್ನೋ ಥರ ಆಗುತ್ತೆ. ನಂಗೆ ಮೆಟೀರಿಯಲ್ ಬೇಕು ಇವಾಗ. ಅಂದರೆ ಜನನೇ ಮೆಟೀರಿಯಲ್ಸ್, ಅವರು ಸಜೆಷನ್ನೇ ಮೆಟೀರಿಯಲ್. ಆ ಮೆಟೀರಿಯಲ್ ಕಾಯ್ತಾ ಇದೀವಿ ಅಷ್ಟೇ. ಲವ್ಲಿ. ಎಕ್ಸ್ ಆ್ಯಂಡ್ ವೈಗೆ ಇನ್ನೂ ಹೆಚ್ಚು ಜನ ಬಂದು ಎಕ್ಸ್ ಆ್ಯಂಡ್ ವೈನ ಜಾಸ್ತಿ ಮೆಟೀರಿಯಲ್ ಸಿಗಲಿ, ನೆಕ್ಸ್ಟ್ ಜಾಸ್ತಿ ಮೆಟೀರಿಯಲ್ ಸಿಗಲಿ, ಅದಕ್ಕೆ ಜನಕ್ಕೆ ಕಾಯ್ತಾ ಇದೀವಿ. ಇವತ್ತು ಬರಬೇಕು ಜನ ಆ್ಯಕ್ಚುಲಿ. ಬಿಕಾಸ್ ಆ ಎಲ್ಲ ಕಡೆ ತುಂಬ ಪಾಸಿಟಿವ್ ವೈಬ್ ಇರೋದ್ರಿಂದ ಶನಿವಾರ ಜನ ಆಚೆ ಬರ್ತಾರೆ ಥಿಯೇಟ್ರಿಗೆ ಅನ್ನೋ ಒಂದು ನಂಬಿಕೆ ಇರೋದ್ರಿಂದ. ಕರೆಕ್ಟ್. ಆ್ಯಂಡ್ ಇದು ವೀಕೆಂಡ್ ಪ್ರಾರಂಭ, ಸೊ ಬರಲಿ, ಹೆಚ್ಚು ಜನ ನೋಡಲಿ. ಆ್ಯಂಡ್ ಆಬ್ವಿಯಸ್ಲಿ ಫಸ್ಟ್ ಹಾಫಲ್ಲಿ ನನಗಂತೂ ಫುಲ್ಲಿ ವರ್ಕ್ ಆಯಿತು. ಆ್ಯಂಡ್ ದಿ ಮೆಸೇಜ್ ನೀವು ಕೊಡ್ತಿರೋದು ಕೂಡ ತುಂಬ ಮುಖ್ಯವಾದ ಮೆಸೇಜನ್ನೇ. ಅದನ್ನು ಬಂದು ಜನ ವೀಕ್ಷಿಸ್ತೆ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ನೀವು
ಮೊನ್ನೆನೂ ಬಂದ್ರಿ, ಇವತ್ತು ಬಂದ್ರಿ. ಸೊ ಈ ಥರ ನಿಮ್ಮ ಸಪೋರ್ಟ್ಗಳೇ, ಯಾಕಂದ್ರೆ ನಿಮ್ಮ ಮಾತನ್ನು ತುಂಬ ಸೀರಿಯಸ್ ಆಗಿ ಕೇಳ್ತಾರೆ ಸರ್. ನಿಮ್ಮ ಇಂಟರ್ವ್ಯೂಸ್ ಎಲ್ಲ ತುಂಬ ಸೀರಿಯಸ್ ಆಗಿ ಕೇಳ್ತಾರೆ ಜನ. ಸೊ ತುಂಬ ಖುಷಿ ಆಯ್ತು. ನನಗೆ ಅದು ಹೇಳಬಿಡ್ತೀನಿ ಕ್ಯಾಮ್ರಾ ಮುಂದೆ, ನನಗೆ ಸತ್ಯಪ್ರಕಾಶ್ ತುಂಬ ಮುಖ್ಯ. ಆಗಲೇ ಸ್ಟಾರ್ಟ್ ಮಾಡಿದ್ವಲ್ಲ, ಈ ರೀತಿಯ ಚಿತ್ರಗಳು ಬರಲೇಬೇಕು ಅನ್ನೋದು ಮುಖ್ಯ. ಹಾಗಾಗಿನೇ ನಾನು ಇವತ್ತು ಇಲ್ಲಿರೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.